ನಮಸ್ಕಾರ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ ಸಮ್ಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಕಲಾಕಾರ ಹರೀಶ್ ರಾಜ್. ವೀಕ್ಷಕರೇ, ನಮ್ಮ ಬದುಕಿನ ಉತ್ತಮ ಸಂದೇಶ. ಒಳ್ಳೆಯ ನಡತೆ ಸೌಂದರ್ಯದ ಕೊರತೆಯನ್ನು ಮರೆ ಮಾಡುತ್ತೆ, ಆದ್ರೆ ಸೌಂದರ್ಯ ಒಳ್ಳೆಯ ನಡತೆಯ ಕೊರತೆಯನ್ನು ಮರೆ ಮಾಡೋದಿಲ್ಲ. ಈ ಸುಂದರವಾದ ಮಾತನ್ನ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಇಂದಿನ ರುಚಿಕರ ಅಡುಗೆಗಳು: ದಾಲ್ ಮಖನಿ, ಹಾಲ್ ಪುರಿ, ವೆಜ್ ಸೆಜ್ವಾನ್ ನೂಡಲ್ಸ್ ಮತ್ತು ಮ್ಯಾಂಗೋ ಲಸ್ಸಿ. ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಅತಿಥಿ ಚಲನಚಿತ್ರ ಹಾಗೂ ಕಿರುತೆರೆಯ ಖ್ಯಾತ ನಟಿ ಹಂಸ. ಹಲೋ ಹಾಯ್, ಹಂಸ ಅವರೇ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ನೋಡ್ತಾ ಇರೋ, ಗ್ಲಾಮರಸ್ ಆಗಿ ಹಾಗೇ ಮೇಂಟೈನ್ ಮಾಡ್ಬಿಟ್ಟಿದ್ರಲ್ಲ ಇಷ್ಟು ವರ್ಷದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಚಲನಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ, ಕಿರುತೆರೆಯಲ್ಲಿ ಕಾಣಿಸ್ಕೊಂಡಿದ್ದೀರಾ, ಸಾಕಷ್ಟು ವರ್ಷಗಳಾಗ್ಬಿಟ್ಟಿದೆ ಅಲ್ವಾ? ಹೌದು, 12 years. 12 years. ತುಂಬಾ ಎಕ್ಸೈಟಿಂಗ್ ಆಗಿದೆ ಲೈಫ್ ಅಂತೀರಾ? ಯಾ, ತುಂಬಾ ಜೋಶಲ್ಲಿ ಇದ್ದೀರಾ. ಹೌದು. ಸೊ ಅದೇ ಜೋಶಲ್ಲಿ ಅಡುಗೆ ಮಾಡ್ಬಿಡೋಣ ಇವತ್ತು. ಶ್ಯೂರ್. ಸೊ ನಮ್ಮ ಫಸ್ಟ್ ರೌಂಡ್ ಅಂದ್ರೆ ಹೆಲ್ತ್ ರೆಸಿಪಿಲಿ ಏನ್ ಅಡುಗೆ ಮಾಡ್ತೀರಾ? ದಾಲ್ ಮಖನಿ. ದಾಲ್ ಮಖನಿ ಒಂಥರ ಈ ಪಂಜಾಬಿ ಸೊಗಡಿರೋ ಯಾ, ಪಂಜಾಬಿ ಡಿಶ್ ಅದು. ಓಕೆ, ದಾಲ್ ಮಖನಿ ಅಂದ್ರೆ ಬ್ಲಾಕ್ ದಾಲ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ, ಸೊ ಅದೇ ಹೆಲ್ತ್ ರೆಸಿಪಿಯಲ್ಲಿ ಬ್ಲಾಕ್ ದಾಲ್, ಹಾ. ಕಪ್ಪು ದಾಲ್ ಅಂತಲ್ವಾ? Yeah. ಸೊ ದಾಲ್ ಮಖನಿಗೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಬ್ಲಾಕ್ ದಾಲ್, ಟೊಮೆಟೊ, ಆನಿಯನ್, ಬಟರ್, ಚಿಲ್ಲಿ ಪೌಡರ್, ಗರಂ ಮಸಾಲಾ ಪೌಡರ್, ದಾಲ್ ಮಖನಿ ಪೌಡರ್, ಸಾಲ್ಟ್. ನನಗನ್ಸುತ್ತೆ ನೀವು ಮೋಸ್ಟ್ಲಿ ಫಾರಿನ್ ರಿಟರ್ನ್ ಅಲ್ಲ, ಯಾಕಂದ್ರೆ ನನಗೆ ಗೊತ್ತಿರೋಂಗೆ ಬಟರ್, ಈರುಳ್ಳಿಗೆ ಆನಿಯನ್ಸ್, ಬೆಣ್ಣೆ ಅಥವಾ ಓಕೆ, ಈರುಳ್ಳಿ, ಟೊಮೆಟೊ, ಬೆಣ್ಣೆ, ಓಕೆ ಎಲ್ಲ ಹೇಳ್ತೀವಿ. ಉಪ್ಪು. ಫ್ಯಾಂಟಾಸ್ಟಿಕ್. ಸೊ ಸೂಪರ್. ಸೊ ಶುರು ಮಾಡೋಣ ಹಾಗಾದ್ರೆ. ಫಸ್ಟ್ ಏನ್ ಬೇಕು ನಿಮ್ಗೀಗ? ಈಗ ಬ್ಲಾಕ್ ದಾಲ್ ಕುಕ್ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ಬೇಯಿಸ್ಕೋಬೇಕಲ್ಲ, ಕುಕ್ಕರ್ ಕೊಟ್ಟು. ಸೊ ಇದಕ್ಕೆ ನೀರಲ್ಲ? ಇದು ಬ್ಲಾಕ್ ದಾಲ್ ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಓಕೆ, ಬೇಯಲ್ಲ. ಅದು ಡಿಪೆಂಡ್ಸ್ ನಿಮ್ಗೆ ಎಷ್ಟು ಜನಕ್ಕೆ ಅಡುಗೆ ಮಾಡ್ಬೇಕು. ನೀರ್ ನೋಡಿ ಎಷ್ಟು? ಅದು ಮುಳುಗೋಷ್ಟು ಹಾಕಿದ್ರೆ ಸಾಕು. ಸಾಕಾ ನೋಡಿ? ಸಾಕು. ನೀವೇನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ತಿನ್ನೋದಕ್ಕೆ ನಾನು ರೆಡಿ. ಓಕೆ, ಫ್ಯಾಂಟಾಸ್ಟಿಕ್. ನನಗೆ ಕಾನ್ಫಿಡೆನ್ಸ್ ಇದೆ ನೀವು ಚೆನ್ನಾಗಿ ಮಾಡ್ತೀರಾ ಅಡುಗೆ ಅಂತ. ಥ್ಯಾಂಕ್ ಯು, ದಟ್ಸ್ ನೈಸ್. ಓಕೆ, ಸೊ ನೀವು ಏನು ಆಲ್ಮೋಸ್ಟ್ ಎಷ್ಟೊಂದು 5-6 ವರ್ಷ ಆಗಿರ್ಬೋದಾ ನೀವು ಆಕ್ಟ್ ಮಾಡಕ್ ಶುರು ಮಾಡಿ, ಅಥವಾ ಎಷ್ಟು ವರ್ಷ ಆಯ್ತು? ಬೀನ್ 12 years. 12 years. ಸೊ 12 ವರ್ಷಗಳಿಂದ ನೀವು ಆಕ್ಟ್ ಮಾಡ್ತಾ ಇದ್ದೀರಾ. ಫ್ಯಾಂಟಾಸ್ಟಿಕ್. ಸೊ ವೀಕ್ಷಕರೆಲ್ಲ ನೋಡ್ತಾ ಇರ್ತಾರೆ, 12 ವರ್ಷಗಳಿಂದ ನಿಮ್ಮ ಅಭಿಮಾನಿಗಳಿದ್ದಾರೆ. ಹೌದು, ನಿಮಗೆ ಅವರೆಲ್ಲ ಇರೋದಕ್ಕೆ ತಾನು 12 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋದು. ಹೌದು. ಸೊ ನಿಮಗೆ ಖುಷಿ ಕೊಟ್ಟಂತ ಪಾತ್ರ ಯಾವುದು? ಎಲ್ಲ ಪಾತ್ರನೂ ಖುಷಿಯಾಗಿ ಓಕೆ, ಮಾಡ್ತೀನಿ. ಯಾವ್ದ್ರಲ್ಲಿ ಪರ್ಟಿಕ್ಯುಲರ್ ಆಗೇನಿಲ್ಲ. ಸೊ ಫಿಲ್ಮ್ಸ್ ಅಲ್ಲೂ ಆಕ್ಟ್ ಮಾಡಿದ್ದೀರಾ, ಸೀರಿಯಲ್ಸ್ ಅಲ್ಲೂ ಆಕ್ಟ್ ಮಾಡಿದ್ದೀರಾ, ಧಾರಾವಾಹಿಗಳಲ್ಲಿ ಯಾವ್ದು ಜಾಸ್ತಿ ಖುಷಿ ಕೊಟ್ಟಿದೆ? ಎರಡು. ಓಕೆ, ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ನನ್ಗೆ ಅವ್ರು ಕೇಳಿದಾಗ ನಂಗೆ ಖುಷಿಯಾಗಿರೋದಕ್ಕೆ ಒಪ್ಕೊಂಡಿರ್ತೀನಿ ಅಲ್ವಾ. ಸೊ ಐ ಹ್ಯಾಪಿ ವಿತ್. ವೆರಿ ನೈಸ್. ಸೊ ಈ ಅಡ್ಗೆಗೆ ಅಂತಂದ್ರೆ ಏನಾದ್ರು ಈಗ ಅಡ್ಗೆ ಮಾಡೋ ಒಂದ್ ಸೀನ್ ಏನಾದ್ರು ಇತ್ತಾ ನೀವು ಮಾಡಿದಾಗ? ಯಾವತ್ತಾದ್ರು ಮಾಡಿದಿರಾ ಅಡ್ಗೆ ಮಾಡೋ ಸೀನ್ ಎಲ್ಲ ಮಾಡಿದಿರಾ? ಮನೇಲಿ ಅಡ್ಗೆ ಮಾಡೋದೇ ಇಲ್ಲ ಅಂತಿದ್ದೀರಾ? ಮಾಡೋದೇ ಇಲ್ಲ ಅಂತಲ್ಲ, ಸುಮ್ಮನೆ ಆಕ್ಟ್ ಮಾಡೋದು, ಒಂದಿಷ್ಟು ಹಾಕಿದ್ದೀನಿ ಅಂತ ಹೇಳ್ತಾರೆ ಮಾಡೋದು, ಒಗ್ಗರಣೆ ಹಾಕೋದು ಅಥವಾ ಎಲ್ಲ ಮಾಡಿಟ್ಬಿಟ್ಟಿರ್ತಾರೆ? ಮಾಡ್ತೀನಿ, ಶೂಟಿಂಗ್ ಹೋಗೋದ್ರಿಂದ ಮಾಡಕ್ ಊಟ ಮಾಡ್ತೀರಾ? ಅಡ್ಗೆ ಮಾಡ ಊಟನೂ ಮಾಡ್ತೀನಿ, ಅಡ್ಗೆನೂ ಮಾಡ್ತೀನಿ. ಓಕೆ, ಮಾಡ್ತೀರಾ. ಸೊ ವೆರಿ ನೈಸ್. ಈಗ ನಿಮ್ದೇ ಆದಂತ ಒಂದು ಫ್ಯಾಮಿಲಿ ಇರೋದ್ರಿಂದ, ಮದುವೆ ಆಗಿ ಮಗು ಇರೋದ್ರಿಂದ, ಸೊ ಅಡ್ಗೆ ಮಾಡ್ಲೇಬೇಕಾಗದ ಒಂದು ಪರಿಸ್ಥಿತಿನ ಹೇಗೆ? ಇಲ್ಲ ಮನೇಲಿ ಯಾರಾದ್ರೂ ಬೇರೆಯವ್ರನ್ನ ಹ್ಯಾಂಡಲ್ ಮಾಡ್ತಾರೆ? ರೀ ಮಾಡ್ರಿ, ಇವತ್ತು ನನ್ ಶೂಟಿಂಗ್ ಇದೆ ಮಾಡ್ರಿ ಅಂತ ಹಸ್ಬೆಂಡ್ ಹೇಳ್ಬಿಟ್ರೆ ಅವ್ರು ಮಾಡ್ತಾರ ಅಂತ? ಪಾಪ ಹಸ್ಬೆಂಡ್ ಹೇಳಲ್ಲ, ಅಡ್ಗೆ ಹೊಡಿದಾಳೆ, ಸೊ ಅಡ್ಗೆ ಊಟ ಮಾಡ್ತಾರೆ. ಓಕೆ, ನಾನ್ ಮನೇಲಿ ಇದ್ದಾಗ ಏನಾದ್ರು ಸ್ಪೆಷಲ್ ಐಟಮ್ಸ್ ನನ್ನ ಹಸ್ಬೆಂಡ್ ಏನಾದ್ರು ಕೇಳಿದಾಗ ಮಾಡ್ತೀನಿ. ಇದೆಷ್ಟು ಶಿಳ್ಳಿ ಹೊಡಿಬೇಕೀಗ? 3 ವಿಸಿಲ್ಸ್. ಓಕೆ, ಕುಕ್ ಆಗಷ್ಟರಲ್ಲಿ ನಾವು ಮಸಾಲಾ ರೆಡಿ ಮಾಡ್ಕೊಂಡ್ಬಿಡೋಣ. ಅಂದ್ರೆ ಏನಿಲ್ಲ, ಮಸಾಲಾ ಅಂದ್ರೆ ಟೊಮೆಟೊ ಮತ್ತೆ ಆನಿಯನ್ಸ್ ನ ಗ್ರೈಂಡ್ ಗ್ರೈಂಡ್ ಮಾಡ್ಕೋಬೇಕಾ? ಇದು ಬ್ಲಾಕ್ ದಾಲ್ ಬೇಗ ಬೇಯಬೇಕು ಅಂದ್ರೆ ಓವರ್ ನೈಟ್ ಸೋಕ್ ಮಾಡಿದ್ರೆ ಬೇಗ ಬೆಂದೋಗುತ್ತೆ. ರಾತ್ರಿನೇ ನೀರಲ್ಲಿ ಹಾಕಿಟ್ಬಿಟ್ರೆ ಬೆಳಗ್ಗೆ ಸಾಫ್ಟ್ ಆಗಿರುತ್ತೆ, ಇನ್ನು ಬೇಗ ಇದಾಗುತ್ತೆ ಅಲ್ವಾ? ಒಂದ್ ಶಿಳ್ಳಿ ಆಯ್ತು ಈಗ. 1 ಟೊಮೆಟೊ ಅಷ್ಟು ಹಾಕೋತಾ ಇದೀನಿ ನಾನು. ಓಕೆ, 1 ಟೊಮೆಟೊ ಅಂಡ್ 1 ಈರುಳ್ಳಿ ಅಷ್ಟು ಹಾಕೋ. ಅದಕ್ಕೆ ನೀರು, ಉಪ್ಪು, ಖಾರ ಅದೆಲ್ಲ ಏನು ಬೇಕಾಗಿಲ್ಲ? ನೀರು ಹಾಕ್ಬೇಕಾ? ನೋಡಿ, ಹಾಕಪ್ಪ. ಇಲ್ಲ ನಂಗೆ ಗೊತ್ತಾಗಲ್ಲ ಎಷ್ಟು ತಯ್ಯು ಅಷ್ಟೊಂದ ನಂಗೆ ಗೊತ್ತಿಲ್ವಲ್ಲಪ್ಪ. ಆಮೇಲೆ ನೀನ್ ಹಾಳು ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ಅವಾಗಾದ್ರೂ ನಿನ್ ಮೇಲೆ ಹಾಕ್ಬೋದು, ಅಡ್ಗೆ ಚೆನ್ನಾಗಿದ್ರೆ ನೀನೇ ಮಾಡಿದ್ದು ಅಂತ. ಇದು ಆಗಿದೆ, ಇದಾಗಿದೆ. ಓಕೆ, ಆಫ್ ಮಾಡ್ಬಿಡ್ತೀನಿ. ತೆಗಿಲ್ಲ ಇವಾಗಲೇ, ಇದು ಹಂಗೆ ಇರ್ಲಿ ಸ್ವಲ್ಪ. ಅದು ಪ್ರೆಷರ್ ಹೋಗೋವರೆಗೂ ಇರ್ಲಿ. ಓಕೆ, ಆಮೇಲೆ ಅಷ್ಟಲ್ಲಿ ನಾವು ಬೇರೆ ಮಾಡ್ಕೋಬೋದಾ? ಪ್ಯಾನ್ ರೆಡಿ ಮಾಡಿ. ಓಕೆ,
ಪ್ಯಾನ್ ಇಟ್ಕೊಳ್ಳೋಣ, ಒಗ್ಗರಣೆ ಹಾಕೊಂಡ್ಬಿಡಿ. ನಾವ್ ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ. ಸೊ ಹರೀಶ್, ನಿಂಗೆ ಯಾವ್ದು ಇಷ್ಟ? ಲೈಕ್ ನಾರ್ತ್ ಇಂಡಿಯನಾ, ಚೈನೀಸಾ, ಸೌತ್ ಇಂಡಿಯನಾ? ನನಗೆ ಹೆಣ್ಮಕ್ಳು, ಮುದ್ದಾದ ಹೆಣ್ಮಕ್ಳು ಏನ್ ಕುಕ್ ಮಾಡಿದ್ರು ತಿಂದ್ಬಿಡ್ತೀನಪ್ಪ ನಾನು. ನೀವು ಜಾಸ್ತಿ ನೀರಲ್ಲೇ ಇರ್ತೀರಾ ಅಂತ, ಸ್ವಿಮ್ಮಿಂಗ್ ಮಾಡ್ಕೊಂಡು? ಸ್ವಿಮ್ ಮಾಡೋದು ಇಷ್ಟ, ಹಾಗಂತ ನೀರಲ್ಲೇ ಇರಕ್ಕೆ ಅಲ್ಲ, ನಿಮ್ಮ ಹೆಸರು ಹಂಸ ಅಲ್ವಾ, ಅದಕ್ಕೆ ಅಂತ ಬರೀ ನೀರಲ್ಲೇ ಇರ್ತೀನಂತ. ಇದು ನಿಮ್ ರಿಯಲ್ ನೇಮ? ನೀವೇ ಇಟ್ಕೊಂಡಿರೋ ಹೆಸರು, ನಿಮ್ ತಂದೆ ತಾಯಿ ಇಟ್ಟಿರೋ ಹೆಸರು? ಅಥವಾ ಜನರಲಿ ಏನಾಗುತ್ತೆ, ಆನ್ ಸ್ಕ್ರೀನ್ ಬಂದಾಗ ಕೆಲವು ಹುಡುಗಿರ್ಗೆ ಎಸ್ಪೆಷಲಿ, ಇಲ್ಲ ನಾವು ಈ ಒರಿಜಿನಲ್ ಹೆಸರು ಬೇಡ, ನಾನು ಆನ್ ಸ್ಕ್ರೀನ್ ಅಂತಂದ್ರೆ ಪರದೆ ಮೇಲೆ ಬೇರೆ ಹೆಸರು ಇಟ್ಕೊಂಡ್ ಬರ್ತೀನಿ ಅಂತ ತುಂಬಾ ಸ್ಟೈಲಿಶ್ ಆಗಿ ಬೇರೆ ಹೆಸರು ಇಟ್ಕೊಂಡಿರ್ತಾರೆ. ಹಾಗೇನಿಲ್ಲ, ಅಪ್ಪ ಅಮ್ಮ ಇಟ್ಟಿದ ಹೆಸರೇ. ಅಪ್ಪ ಅಮ್ಮ ಇಟ್ಟಿದ ಹೆಸರೇನೆ ಹಂಸ. ಆಮೇಲೆ ಜಾತಕದಲ್ಲಿ ಬಂದಿದ್ದ ಹೆಸರೇ. ತುಂಬಾ ಚೆನ್ನಾಗಿದೆ ಹೆಸರು, ಅದಕ್ಕೆ ಕೇಳಿದ್ದು. ಥ್ಯಾಂಕ್ ಯು. ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು? ಈಗ ಸಾಕಷ್ಟು ಜನ ಹೀರೋಸ್ ಜೊತೆ ಆಕ್ಟ್ ಮಾಡಿದೀರಾ, ಧಾರಾವಾಹಿಗಳಲ್ಲೂ ಸರಿ, ಆಮೇಲೆ ಫಿಲ್ಮ್ಗಳಲ್ಲೂ ಆಕ್ಟ್ ಮಾಡಿದೀರಾ. ಯಾರು ಫೇವ್ರೆಟ್ ಸ್ಟಾರ್? ನಾನು ಯಾರ ಬಗ್ಗೆ ಅಂತ ಕೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ಫೇವ್ರೆಟ್ ಹೀರೋ ಇದ್ರೆ ನೀವು ಹೇಳ್ಬೋದು, ಅಂದ್ರೆ ನಿಮ್ಮ ಪರ್ಸನಲ್ ಚಾಯ್ಸ್ ಅಂತರ. ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡೋರು, ಗುಡ್ ಲುಕಿಂಗ್? ಲೈಕ್ ಯು ಆಸ್ ಮೈ ಕೋ ಆರ್ಟಿಸ್ಟ್. ಓಕೆ. ಕೋ ಆರ್ಟಿಸ್ಟ್ ಆಗಿ ಐ ಲೈಕ್ ಯು. ನನ್ನ ಬಗ್ಗೆ ಹೇಳ್ತಾ ಇದ್ರಾ? ನೋ ಡೌಟ್ಸ್ ಅಬೌಟ್ ಇಟ್. ಓಕೆ. ಅದೇ ಇಷ್ಟ ಅಂದ್ರೆ ಇಷ್ಟ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಮೂವಿಯಲ್ಲಿ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಸೊ ಇಟ್ಸ್ ಕೀಪ್ ಚೇಂಜಿಂಗ್. ಹೆಣ್ಮಕ್ಳು ಮನ್ಸೇ ಹಾಗೆ ರೀ, ಯಾವತ್ತೂ ಒಂದು ಸ್ಥಿಮಿತವಾಗಿ ಇರೋದೇ ಇಲ್ಲ. ಅವನ ಇಷ್ಟ, ನಾಳೆ ಅವನ ಇಷ್ಟ, ನಾಡಿದ್ ಇನ್ನೊಬ್ಬ ಇಷ್ಟ. ಏನ್ರಿ ಇದು ಹೆಣ್ಮಕ್ಳ ಮನ್ಸು ಈ ತರ ತಮಾಷೆ ಮಾಡ್ತಾರೆ. ಜಸ್ಟ್ ನೋಡಕ್ ಅಷ್ಟೇ ರೀ, ಬೇರೆ. ಓಕೆ. ಅಲ್ಲ, ಜನರಲ್ ಆಗಿ ನಾನು ಹೇಳ್ತಾ ಇದ್ದು, ಹೆಣ್ಮಕ್ಳು ಮನ್ಸು ಸ್ಥಿಮಿತ ಇರಲ್ಲ. ಹೌದಪ್ಪ, ನೀವು ಗಂಡ್ ಮಕ್ಳು ಏನ್ ಬಾರಿ ನಾವ್ ಯಾರೋ ಒಬ್ಬರನ್ನ ಇಷ್ಟಪಟ್ರೆ ಲೈಫ್ ಲಾಂಗ್ ದೇವದಾಸ್ ಆಗ್ಬಿಡ್ತೀವಿ ಹೊರತು ಅವ್ರನ್ನೇ ಪ್ರೀತಿ ಮಾಡ್ತಾ ಇರ್ತೀವಿ. ದೇವದಾಸ್ ಕಾಲಕ್ಕೆ ಆಗೋಯ್ತದೆಲ್ಲ, ಆಯ್ತಾ? ಈಗಿನ ಕಾಲದಲ್ಲಿ ಅದೆಲ್ಲ ಸುಳ್ಳು ಅಂತೀರಾ? ಇದಕ್ ದಾಲ್ ಹಾಕೊಂಡ್ಬಿಡ್ಬೇಕಾ? ಅದೇನಾದ್ರು ಬೇಕಾ? ಇದಾಗಿದೆ ಅಲ್ಲ, ಆ ನೀರ್ ಜೊತೆನೆ ಹಾಕೊಂಡ್ಬಿಡ್ಬೋದ ನಾವು? ಹಾಕೋಬಹುದು. ನೀರ್ ಜಾಸ್ತಿ ಆಗ್ಬಿಟ್ರೆ ತುಂಬಾ ಹೊತ್ತು ಕುಕ್ ಮಾಡೋದಾಗುತ್ತೆ. ಓಕೆ. ಸ್ವಲ್ಪ ನೀರ್ ಹಾಕಿ. ನೀರ್ ಬೇಕಾ? ಅಲ್ಲ ಇಲ್ಲ, ಇದ್ರಲ್ಲಿ ಇದೆ, ಕುಕ್ ಮಾಡಕ್ ಯೂಸ್ ಮಾಡಿದ್ವಲ್ಲ ವಾಟರ್. ಇದೇ ನೀರ್ ಬೇಕಾಗುತ್ತಾ ನಿಮ್ಗೆ? ಸೊ ಅದೇ ನೀರ್ ನಾವ್ ಯಾಕೆ ಹಾಕ್ತಿವಿ ಅಂತಂದ್ರೆ ಅದರಲ್ಲಿ ವಿಟಮಿನ್ಸ್ ಎಲ್ಲ ಇರುತ್ತೆ, ಅವರ ದಾಲಿಂದ ಎಲ್ಲ ರಸ ಇಳಿದಿರುತ್ತೆ ಅಂತ. ಹೌದು. ಈ ಪ್ಯೂರಿನ್ ಹಾಕೊಳ್ಳೋಣ. ಹಾ, ರುಬ್ಕೊಂಡಿರೋದನ್ನ ಅದಕ್ಕೆ ಹಾಕ್ತಿರೋದು. ಸ್ವಲ್ಪ ಸಾಲ್ಟ್. ಸಾಲ್ಟ್ ಹಾಕ್ಬೇಕಾ, ಉಪ್ಪು ಹಾಕ್ಬೇಕಾ? ಎರಡು ಅಂತ ಅಂತೀರಾ? ಎಷ್ಟು, ಒಂದು ಟೇಸ್ಟ್ಗೆ ಅಷ್ಟೇ ಸಾಕಲ್ಲ, ಒಂದು ಅರ್ಧ ಚಮಚ ಅಷ್ಟು? ಇಲ್ಲ, ದಾಲ್ ಮಖನಿ ಫುಲ್ ಉಪ್ಪು ಹಾಕ್ಬಿಡ್ತೀನಿ. ಅಲ್ಲ, ಈಗ ಕಪ್ಪು ದಾಲ್ ಏನಿದೆಯಲ್ಲ ಜಾಸ್ತಿ ಎಳ್ಕೊಳುತ್ತಾ ಅಂತ? ಉಪ್ಪು ತರದೇನಿಲ್ಲ ತುಂಬಾ. Sometimes you become very clever. ಚಿಲ್ಲಿ ಪೌಡರ್ ಅಷ್ಟೇ, ನಿಮ್ಗೆ ಸ್ಪೈಸಿ ಬೇಕಂದ್ರೆ. ದಿಸ್ ಇಸ್ ದಾಲ್ ಮಖನಿ ಪೌಡರು. ಓಕೆ. ಟೇಸ್ಟ್ಗೆ ಇದು ತುಂಬಾ ಇಂಪಾರ್ಟೆಂಟ್. ದಾಲ್ ಮಖನಿ ಪೌಡರ್ ಸಿಗುತ್ತಾ ಸೆಪರೇಟ್ ಇದು? ಇದು ಇವಾಗ ಸ್ವಲ್ಪ ಗರಂ ಮಸಾಲಾ ಪೌಡರ್. ದಾಲ್ ಮಖನಿ ಆಗಿರೋದ್ರಿಂದ ಇದಕ್ಕೆ ಕ್ರೀಮು ಹಾಕ್ಬೇಕಾಗತ್ತಾ ನಾವು? ಕ್ರೀಮ್ ಬೇಕಾದವರು ಹಾಕೋಬಹುದು. ನಾನು ಬಟರ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕ್ರೀಮ್ ತುಂಬಾ ಹೆವಿ ಆಗುತ್ತೆ ಅನ್ಸುತ್ತೆ ನನಗೆ. ಇದು ಒಂದ್ 2 ನಿಮಿಷ ಬೇಕಾಗುತ್ತೆ ಕುದಿಯೋದಕ್ಕೆ? ಫುಲ್ ಕುದ್ದಾದ್ಮೇಲೆ ಲಾಸ್ಟ್ ಅಲ್ಲಿ ಬಟರ್ ಹಾಕೋತೀನಿ. ಸೊ ಲಾಸ್ಟ್ ಅಲ್ಲಿ ಬೆಣ್ಣೆ ಹಾಕೋದಲ್ವಾ? ಹಂಗಾದ್ರೆ ಮುಚ್ಚಿಟ್ಬಿಡೋಣ, ಕವರ್ ಮಾಡಿ ಇಟ್ಬಿಡೋಣ. ಸೊ ಸಿಮ್ಮಲ್ಲಿ ಏನ್ ಇಡ್ಬೇಕು ಅಂತ ಏನಿಲ್ಲ? ಸಿಮ್ಮಲ್ಲಿ ಇಟ್ರೆ ಬೆಟ್ರ್, ಇಲ್ಲ ಅಂದ್ರೆ ತಳ ಹಿಡಿತಲ್ವಾ? ಓಕೆ. ಸಿಮ್ಮಲ್ಲಿ ಇಡ್ತೀನಿ ಈಗ. ಸೊ ಇದು 2 ನಿಮಿಷ ಆಗ್ತಾ ಇರ್ಲಿ, ಅದು ಹಸಿ ವಾಸನೆ ಹೋಗೋರು. ವೀಕ್ಷಕರೇ, ಎಲೆಕೋಸನ್ನ ತಿನ್ನೋದ್ರಿಂದ ಅದರಲ್ಲಿರೋ ಫಾಸ್ಫರಸ್ ಅಂಶ ರಕ್ತದಲ್ಲಿನ ಹೆಮೋಗ್ಲೋಬಿನ್ ಅನ್ನ ಹೆಚ್ಚಿಸುತ್ತೆ, ಹಾಗೆ ರಕ್ತವನ್ನ ಶುದ್ಧಿ ಮಾಡುತ್ತೆ. ಓಕೆ ಹಂಸ ಅವರೇ, ಈಗ ನಾವು ದಾಲ್ ಮಖನಿ ಮಾಡಕ್ಕೆ ರೆಡಿ ಆಗಿದ್ದೀವಿ. ಅದು ಎಲ್ಲ ಫುಲ್ ಮಾಡಿಟ್ಬಿಟ್ಟು ಕ್ಲೋಸ್ ಮಾಡಿಟ್ಬಿಟ್ಟಿದ್ವಿ. ಈಗ ಓಪನ್ ಮಾಡೋಣ, ಅಬ್ರಕಡಬ್ರ ಅಂತ ಮ್ಯಾಜಿಕ್ ಮಾಡಿ ಒಳಗಡೆ ಏನಾದ್ರು ಸ್ಪೆಷಲ್ ಆಗ್ಬಿಟ್ಟಿದೆ ಅಂತ ನೋಡೋಣ. ಒಳಗೋಗಿರೋದೇ ಆಚೆ ಬರ್ಬೇಕು ಅಂತ ಏನಿಲ್ಲ ಅಂತ ಆಡ್ ಬರ್ತಿದಲ್ಲ, ಫುಲ್ ಜಾ ದಾಲ್ ಮಖನಿ ಇದೆ. ದಾಲ್ ಮಖನಿ ಇದೆ ಅಲ್ವಾ? ಬೇರೆ ಏನಾದ್ರು ಮ್ಯಾಜಿಕ್ ಆಗ್ಬಿಟ್ಟಿರುತ್ತಾ ಅಂತ ನೋಡಿ. ಓಕೆ. ಇವಾಗ ತಿಕ್ಕಾಗಿದೆ ಅಲ್ಲ? ಸ್ವಲ್ಪ ನೀರ್ ಹಾಕೊಳ್ಳೋಣ, ತುಂಬಾ ತಿಕ್ಕಾಗಿದೆ. ನಾವು ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ. ಅದು ಆಯಿಲ್ ಬಳಸಬೇಕಾದ್ರೆ ನಾವು ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ರೆಗ್ಯುಲರ್ ನೀರು, ಸುಮ್ಮನೆ ಕೇಳಿದೆ ಅಷ್ಟೇ, ನೆನ್ಪಿದ್ಯಾ ಅಂತ. ಕಾವೇರಿ ವಾಟರ್ ಇದು. ಓಕೆ. ಬಿಸ್ಕೆಟ್ ಹಾಕ್ಸ್ಕೋತೀರಾ ನೀವು ಜಾಸ್ತಿ ಅಂತ? ಇದ್ಯಾವ ಅದು ನಾವು ಸ್ಪೆಷಲ್ ಆಗಿ ಯೂಸ್ ಮಾಡ್ತೀರೇನೋ ಅಂತ. ಈಗ ಬಟರ್ ಹಾಕೋಣ. ಹಾಕಣ್ವಾ? ಅಂದ್ರೆ ಎಷ್ಟು ಬೆಣ್ಣೆ ಹಾಕ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಈಗ? ಒಂದು ನಾವು ಅಷ್ಟು 1 ಸ್ಪೂನ್ ಅಷ್ಟು ಸಾಕಾಗುತ್ತೆ.
ಇನ್ನೊಂದು ಸ್ಪೂನ್ ಹಾಕೊಂಡ್ವಾ ನಂಗೆ ಸ್ವಲ್ಪ ಬಟರ್ ಬೆಣ್ಣೆ ಅಂದ್ರೆ ಇಷ್ಟೇ Okay. ಹಾ ಏನಕ್ಕೆ ಇಷ್ಟ ಬಟರು? ಮಕ್ಕನ್ ಅಂದ್ರೆ ಬಟರ್ ನೈಸ್ ಹೊಡೆಯೋಣ ಅಂತ ಶ್ರೀಕೃಷ್ಣ ಪರಮಾತ್ಮ ಕದ್ದು ಮುಚ್ಚಿ ತಿಂತದ್ರಪ್ಪ ಆತರ ನಾವು ಸ್ವಲ್ಪ ಬೆಣ್ಣೆ ತಿಂದು ಏನಾದ್ರೂ ನಿಮ್ ತರ ಸ್ವಲ್ಪ ಗ್ಲಾಮರ್ ಬರ್ಲಿ. ದಾಲ್ ಮಖನಿ ಇಸ್ ರೆಡಿ. ಓಕೆ, ಇದನ್ನ ಸರ್ವಿಂಗ್ ಬೌಲ್ ಹಾಕೊಂಡ್ಬಿಡೋಣ. Sure. ಬಟರ್ ಇಂದ ಇಷ್ಟ ಅಲ್ವಲ್ಲ? ಹಾ So ಅದೇ ಹೈಲೈಟ್ ಅಲ್ವಾ ದಾಲ್ ಮಖನಿ. ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ಗಾರ್ನಿಶಿಂಗ್ ಹಾಕೋಬಹುದು. ಸೊ ಹರೀಶ್, ದಾಲ್ ಮಖನಿ ರೆಡಿ. ಫ್ಯಾಂಟಾಸ್ಟಿಕ್. ವೀಕ್ಷಕರೇ, ನಮ್ಮ ಪಂಜಾಬಿ ತಡ್ಕ ದಾಲ್ ಮಖನಿನ ರೆಡಿ ಮಾಡಿದ್ದಾರೆ ನಮ್ಮ ಹಂಸ ಅವರು. ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ವೀಕ್ಷಕರೇ ಒಂದು ರೋಟಿ ಅಥವಾ ರುಮಾಲಿ ರೋಟಿ, ತಂದೂರಿ ರುಮಾಲಿ ರೋಟಿ ಜೊತೆಗೆ ಈ ದಿನ ತಿಂದ್ಬಿಟ್ರೆ ದಾಲ್ ಮಖನಿ ಬಲೆ 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 ಡ್ಯಾನ್ಸ್ ಮಾಡ್ಬಿಡ್ಬೋದು. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಆಗಿದೆ. ನೀವ್ ಹೇಳ್ದಾಗನೆ ಆ ದಾಲ್ ಐ ಥಿಂಕ್ ಎಕ್ಸ್ಟ್ರಾ ರುಚಿ ಕೊಡ್ತಾ ಇದೆ. ನಾವು ಐ ಥಿಂಕ್ ಟೊಮ್ಯಾಟೊ ಪ್ಯೂರಿನೆಲ್ಲ ಕ್ಲೀನ್ ಆಗಿ ಹಸಿ ವಾಸನೆ ಹೋಗ್ಬಿಟ್ಟು ಘಮ ಘಮ ಅಂತ ಗಮಲು ಇದೆ. ಬೆಣ್ಣೆ ಇರೋದ್ರಿಂದ ತುಂಬಾ ಸ್ಮೂತ್ ಆಗಿ ಒಳಗೊಟ್ಟೋಗುತ್ತೆ. ಸೊ ರೋಟಿ ಖಡಕ್ ಆಗಿದ್ರು ಕೂಡ ಈ ಬೆಣ್ಣೆ ಜೊತೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ಬೋದು. ಟೇಸ್ಟ್ ಮಾಡ್ತೀರಾ? ನಾಟ್ ಬ್ಯಾಡ್. ಓಕೆ, ವೆರಿ ನೈಸ್. ಅಂದ್ರೆ ದಾಲ್ ಸೋಕ್ ಮಾಡ್ಕೊಂಡು ಕುಕ್ ಮಾಡ್ಕೊಂಡ್ರೆ ಇನ್ನು ಸಾಫ್ಟ್ ಆಗುತ್ತೆ. ನಾನು ಹೇಳಿಲ್ವಾ ನೀವೇನೋ ಅಡುಗೆ ಬರಲ್ಲ, ನಾನು ಅಡುಗೆನೆ ಮಾಡಲ್ಲ, ಕಿಚನ್ಗೆ ಹೋಗಿಲ್ಲ ಅಂತ ಅಂದವ್ರು ಎಷ್ಟು ಚೆನ್ನಾಗಿ ಮಾಡ್ತೀರಾ. ಫ್ಯಾಂಟಾಸ್ಟಿಕ್. ದಾಲ್ ಮಖನಿ ಮಾಡುವ ವಿಧಾನ: ಮೊದಲಿಗೆ ಕುಕ್ಕರ್ನಲ್ಲಿ ಬ್ಲಾಕ್ ದಾಲ್ ಮತ್ತು ನೀರು ಹಾಕಿ ಬೇಯಿಸಿಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ ಟೊಮೆಟೊ, ಈರುಳ್ಳಿ ಮತ್ತು ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಬೇಯಿಸಿಕೊಂಡಿದ್ದ ಬ್ಲಾಕ್ ದಾಲ್, ಗ್ರೈಂಡ್ ಮಾಡಿಕೊಂಡಿದ್ದ ಟೊಮ್ಯಾಟೊ ಈರುಳ್ಳಿ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ದಾಲ್ ಮಖನಿ ಪೌಡರ್, ಗರಂ ಮಸಾಲ ಹಾಕಿ ಬಾಡಿಸಿ. ಕೊನೆಗೆ ಬೆಣ್ಣೆಯಿಂದ ಗಾರ್ನಿಶ್ ಮಾಡಿ. ಈಗ ರುಚಿಯಾದ ದಾಲ್ ಮಖನಿ ಟೇಸ್ಟ್ ಮಾಡಲು ಸಿದ್ಧ. ಸೊ ನಮ್ಮ ನೆಕ್ಸ್ಟ್ ರೆಸಿಪಿ ಟಿಫಿನ್ ಬಾಕ್ಸ್ ರೆಸಿಪಿಲಿ ಏನ್ ಅಡುಗೆ ಮಾಡ್ತೀರಾ? ಹಾಲ್ ಪುರಿ. ವೆರೈಟಿ ಹೆಸರಲ್ವಾ? ಓಕೆ, ಹಾಲ್ ಪುರಿಗೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಮೈದಾ ಹಿಟ್ಟು, ತೆಂಗಿನಕಾಯಿ, ಬಾದಾಮಿ, ಸಕ್ಕರೆ, ಸ್ವಲ್ಪ ಉಪ್ಪು, ಏಲಕ್ಕಿ ಪೌಡರ್, ಗಸಗಸೆ, ಚಿರೋಟಿ ರವೆ, ಹಾಲು. ಶುರು ಮಾಡೋಣ. ತುಂಬಾ ಸಿಂಪಲ್. ಫಸ್ಟ್ ಏನ್ ಬೇಕೀಗ? ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಂದು ಬೌಲ್ ಬೇಕಲ್ಲ ಪೂರಿ ಹಿಟ್ಟು. ಫಸ್ಟ್ ಕೇಳಿದ ತಕ್ಷಣ ಹಾಲ್ ಪುರಿ ಅಂದ ತಕ್ಷಣ ಏನೋ ಬೈತಾ ಇದೀರ ಅನ್ಕೊಂಡ್ಬಿಟ್ಟೆ ನಾನು. ಹರಿ ಈಗ ಹಾಲ್ ಪುರಿ ಅಂತ ಆತರದ ಏನಾದ್ರು ಕಾಲ್ ಎಳಿತ್ಯ? ಇಲ್ಲ. ಸ್ವೀಟ್ ಇಷ್ಟನಾ? ಲೈಕ್ ಸ್ವೀಟ್ಸ್? ಓಕೆ, ಇದು ಜಸ್ಟ್ ಐ ಲೈಕ್ ಸ್ವೀಟ್ಸ್. ನಂಗೆ ಸ್ವೀಟ್ಸ್ ತುಂಬಾ ಖುಷಿ. ಸಾಲ್ಟ್ ಸ್ವಲ್ಪ ಟೇಸ್ಟ್ ಇದೆ. ಓ ಹೌದಾ? ರೆಗ್ಯುಲರ್ ನಾವು ಪೂರಿ ಮಾಡ್ಕೊಂಡಂಗೆನೆ. ಸಾಲ್ಟ್ ಸ್ವಲ್ಪ ಹಾಕಿದ್ದೀರಾ? ಚಿರೋಟಿ ರವೆ ಸ್ವಲ್ಪ ಹಾಕೋತಾ ಇದೀನಿ. ನಂಗೆ ಚಪಾತಿ ಹಿಟ್ಟು ಕಲ್ಸೋದಂದ್ರೆ ಇಷ್ಟ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರಲ್ಲ, ಆತರ ಕೈಯಲ್ಲಿ ಕಷ್ಟ ಪಡ್ಬೇಕು ನಾವು. ಹಿಟ್ಟಾದ್ರೂ ಸರಿ ಏನಾದ್ರೂ ಮಾಡಿ ಇಸಕ್ಬೇಕು ಅದನ್ನ. ಹೌದು ನೋಡಿ, ಅದನ್ನೆಲ್ಲ ರಾಗಿ ಮುದ್ದೆ ಆದ್ರೂ ಕೈಯಲ್ಲೇ ಮಾಡ್ಬೇಕು. ನಾವ್ ಯಾವ ಸ್ಪೂನ್ ಅಲ್ಲೂ ಮಾಡಕ್ಕಾಗಲ್ಲ. ರಾಗಿ ಮುದ್ದೆನ ಇದ್ರಲ್ಲಿ ತೋರಿಸ್ಬೋದು. ಅಲ್ಲ, ಬಟ್ ರಾಗಿ ಮುದ್ದೆ ಕಟ್ಬೇಕು ಅಂದ್ರೆ ಕೈಯಲ್ಲೇ ಕಟ್ಬೇಕು. ಹಂಸ, ನೀವು ಈಗ ಆಕ್ಚುಲಿ ಐ ಥಿಂಕ್ ಸ್ವಲ್ಪ ವರ್ಷಗಳ ನಂತರ ಐ ಥಿಂಕ್ ಆಕ್ಟಿಂಗ್ ಮಾಡಿದ ನಂತರ ಸಡನ್ ಆಗಿ ಮಾಯ ಆಗ್ಬಿಟ್ಟಿದ್ರಿ. ನಮ್ಗೆ ಸುದ್ದಿ ಬಂದಿದ್ದು ನೀವು ಔಟ್ ಆಫ್ ಕಂಟ್ರಿ, ದೇಶ ಬಿಟ್ಟು ಹೊಟ್ಟೋಗಿದ್ದೀರಾ ಅಂತ. ಏನು ಕಾಟ ಎಲ್ಲ ತಡಕಾಗ ಹೊಟ್ಟೋದೆ. ನಾವು ಅಷ್ಟು ಕಾಟ ಕೊಟ್ಬಿಟ್ಟಿದ್ವಾ? ಓಕೆ, ನಾನು US ಹೋಗಿದ್ದೆ ನನ್ನ ಹಸ್ಬೆಂಡ್ ಜೊತೆ ಪ್ರಾಜೆಕ್ಟ್ ಮೇಲೆ. ಸೊ ಹಿ ಹ್ಯಾಡ್ ಬೀನ್ ಟು US ಫಾರ್ ಪ್ರಾಜೆಕ್ಟ್. ಅವ್ರ ಜೊತೆ ಹೋಗಿದ್ದೆ. ಓ, USA. ಸೊ ಅಮೆರಿಕಾಗ ಹೋಗಿದ್ರಿ? ಯಾ. ಓಕೆ, ಗಂಡ ಹೆಂಡತಿ ಇಬ್ರು ರೊಮ್ಯಾಂಟಿಕ್ ಆಗಿ ಅಮೆರಿಕಾಗ ಹೋಗ್ಬಿಟ್ಟು ಏನೋ ಪ್ರಾಜೆಕ್ಟ್ ಅಂತಿದ್ದೀರಾ? ಇಲ್ಲ, ಪ್ರಾಜೆಕ್ಟ್ ಮೇಲೆ ಹೋಗಿದ್ದು. ಓಕೆ, ಫಾರ್ ಮೀ ಇಟ್ ವಾಸ್ ಅ ಟ್ರಿಪ್ ಅಷ್ಟೇ. ಅವ್ರಿಗೆ ಒಬಾಮಾ ಅವ್ರೇನಾದ್ರು ಸಿಕ್ಬಿಟ್ಟಿದ್ರಾ ಅಂತ? ಓಕೆ, ಸೊ ಈಗ ಇದನ್ನ ತವಾ ಇಟ್ಕೋಬೇಕಾಗತ್ತೆ ನಾವು? ಎಣ್ಣೆನ ಕಾಯಿಸ್ಕೊಂಡ್ಬಿಡೋಣ ಅಲ್ವಾ? ಇದು ಪೂರಿ ಮಾಡ್ಕೋಬೇಕಲ್ವಾ? ಹಾಲ್ ಪೂರಿ ಇದು ಸಾಫ್ಟ್ ಆಗಿ ಕಲ್ಸ್ಕೋಬೇಕು. ಓಕೆ, ಸೊ ಅದನ್ನ ಡೀಪ್ ಫ್ರೈ ಮಾಡ್ತೀರಾ ಅಲ್ವಾ? Yes. ಸೊ ನಾವ್ ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಅಲ್ಲ ನಾನು ಕೇಳ್ತಾ ಇದ್ದೀನಿ ವೈ ಯಾಕೆ ನಿಮ್ಗೆ ಇಷ್ಟ ಆಗಲ್ಲ? ಬಟ್ ನೀವ್ ನೋಡಿ, ಯಾವುದೇ 5 ಸ್ಟಾರ್ ಹೋಟೆಲ್ ತಗೊಳ್ಳಿ, ಯಾವುದೇ ಹೋಟೆಲ್ ತಗೊಳ್ಳಿ, 95% ಶೆಫ್ಸ್ ಇಫ್ ಯು ಎಲ್ಲ ಟೇಕ್ ಇಟ್ ಆಸ್ ಹುಡುಗರೆ. ಅ ಜಾಬ್ ಯು ಪೀಪಲ್ ವಿಲ್ ಡೂ ಇಟ್. ಮನೇಲೆಲ್ಲ ಮಾಡಲ್ಲ. ಜಾಬ್ ಆದ್ರೆ ಒಳ್ಳೊಳ್ಳೆ ರುಚಿಕರವಾದ ಅಡುಗೆ ಮಾಡಿ ತಿನ್ಸ್ತೀವಲ್ವಾ ನಾವು. ಕೆಲ್ಸದಲ್ಲಿ ನಮಗ್ ತಿನ್ಸಲ್ಲ. ಅಂದ್ರೆ ನಾವು ಜನರಲಿ ಹುಡುಗರು ಏನೇ ಮಾಡಿದ್ರು ಪ್ಯಾಷನೇಟ್ ಆಗಿ ಮಾಡ್ತೀವಿ, ಸಖತ್ ಜೋಶ್ ಹಾಕಿ ಮಾಡ್ತೀವಿ ನಾವು. ನಾವು ಕಷ್ಟಪಡೋದು, ಹೆಣ್ಮಕ್ಳು ಯಾವಾಗ್ಲೂ ಆರಾಮಾಗಿರ್ತಾರೆ, ಅಡ್ಗೆ ಮನೇಲೂ ಆರಾಮಾಗಿರ್ತಾರೆ ನೋಡಿ, ನಗ್ನಗ್ತಾ ಮೇಕಪ್ ಮಾಡ್ಕೊಂಡು. ಅಡ್ಗೆ ಮನೆಲ್ಲ ಪಿಜ್ಜಾ ಎಷ್ಟ್ ಕಷ್ಟಪಟ್ಟು ಮಾಡ್ತೀವಿ ಗೊತ್ತಾ? ಸರಿ, ಅಮೆರಿಕಲ್ಲಿ ಎಲ್ಲಿಗೆ ಹೋಗಿದ್ರಿ ನೀವು? ಮಿಶಿಗನ್. ಯಾವ ಸ್ಟೇಟ್ಗೆ? ಮಿಶಿಗನ್. ಮಿಶಿಗನ್ ಹೋಗಿದ್ರಿ. ನಾರ್ತ್ ಅಮೆರಿಕ. ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಇದ್ರಲ್ಲಿ? 10 months. ಓ, 10 ತಿಂಗಳು ಅಲ್ಲೇ ಇದ್ದಾಗ ಮತ್ತೆ ನಮ್ಮ ಇಲ್ಲಿನ ಊಟಕ್ಕೂ ಅಲ್ಲಿನ ಊಟಕ್ಕೂ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ವಾ? ಇಲ್ಲ ಅಲ್ಲಿ ಇಂಡಿಯನ್ ಸ್ಟೋರ್ಸ್ ಎಲ್ಲ ಇದೆ, ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ಓಕೆ. ನಮ್ಮ ಮನೇಲಿ ಅಡ್ಗೆ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ, ರಾಗಿ ಮುದ್ದೆ ಕೂಡ ಮಾಡ್ತಿದ್ದೆ. ಓ ಫ್ಯಾಂಟಾಸ್ಟಿಕ್. ಅಲ್ಲಿ ಫಾರಿನರ್ಸ್ಗೆಲ್ಲ ಏನಾದ್ರು ರಾಗಿ ಮುದ್ದೆ ಇದು ಚೀನಿ ಅಂತ ಏನೋ ಕೊಡ್ತಾ ಇಲ್ಲ, ಇದ್ದಾರೆ. ನೈಸ್ ರಾಗಿ ಮುದ್ದೆ, ಇಟ್ಸ್ ವೆರಿ ನೈಸ್ ಅಂತ. ಇಲ್ಲಪ್ಪ, ಆಮೇಲೆ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ಲಿಲ್ಲ. ವಾಟ್ ಇಸ್ ದಿಸ್ ರಾಗಿ ಬಾವ್ ಅಂತ ಏನೋ ಫುಲ್ ಅವರು ಆ ತರ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ರಾಗಿ ಮುದ್ದೆ ತಿನ್ಸ್ಲಿಲ್ಲ? ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಅವ್ರು 911 ಕಾಲ್ ಮಾಡ್ಬಿಟ್ಟು ಯಾಕೆ ಸುಮ್ಮನೆ ಅದೇ ದೇ ಗಿವ್ ಮೀ ಬೆಸ್ಟ್ ರೆವೆಂಜ್ ಇನ್ ಬಾರ್ಸ್ ಅಂತ. ಇದು ನಾದ್ಕೊಂಡ್ಬಿಟ್ಟಿದ್ದೀರಾ ಚೆನ್ನಾಗಿ? ನಾದ್ಕೊಂಡಿದೀನಿ. ಪೂರಿ ಮಾಡ್ಕೊಳ್ಳೋಣ. ಓಕೆ. ಇದು ಇವಾಗ ನಾವು ಪೂರಿ ಮಾಡುವಾಗ ಯೂಶಲ್ ಆಗಿ ಉಬ್ಬೇಕು ಅಂತೀವಲ್ವಾ, ಇದು ಉಬ್ಬೋ ಅವಶ್ಯಕತೆ ಏನಿಲ್ಲ, ಫ್ಲಾಟ್ ಆಗಿ ಫ್ಲಾಟ್ ಆಗ್ಬೇಕು. ಸೊ ನೀವು ಅಮೆರಿಕಲ್ಲೇ ಕಲ್ತಿದ್ದ ದಾಲ್ ಮಖನಿ, ಹಾಲ್ ಪುರಿ ಇವೆಲ್ಲ? ಇಲ್ಲ, ಹಾಲ್ ಪುರಿ ನಮ್ಮ ಅತ್ತೆಯಿಂದ ಕಲ್ತಿದ್ದು. ಓಕೆ. ಅಮೆರಿಕಲ್ಲ, ಇಂಡಿಯಾಲೇ ಕಲ್ತಿದ್ದು. ಸೊ ಇದು ಒಂದ್ ಸೈಡ್ ಅಲ್ಲಿ ಇರ್ಲಿ. ಓಕೆ. ಈಗ ಹಾಲ್ ರೆಡಿ ಮಾಡ್ಕೊಂಡ್ಬಿಡೋಣ. ಓಕೆ. ಇದು ಎಣ್ಣೆ ಕಾಯಿಲೆ ಅಷ್ಟರಲ್ಲಿ ಹಾಲ್ ರೆಡಿ ಮಾಡಿ. ಈಗ ತೆಂಗಿನಕಾಯಿ, ಈ ಗಸಗಸೆ ಸ್ವಲ್ಪ ನೋಡಿ, ಎಷ್ಟು ಬೇಕು ಹಾಕಿ, ಪರವಾಗಿಲ್ಲ, ಸಾಕು. ಸೊ ನೈಸ್ ಆಗಿದೆ. ಓಕೆ. ಇದು ಈ ಹಾಲ್ ಬೇರೆ ಬೌಲ್ಗೆ ಹಾಕೋಬೇಕಾ ಇಲ್ಲ ಹಿಂಗೆ ಸೆಪರೇಟ್? ಬೇರೆ ಬೌಲ್ಗೆ ಹಾಕಿ ಕುಕ್ ಮಾಡ್ಕೋಬೇಕು. ಓಕೆ. ಇದಕ್ಕೆ ಗಸಗಸೆ ಮತ್ತೆ ಕೊಬ್ಬರಿನ ಹಾಕಿದೀವಿ, ತೆಂಗಿನಕಾಯಿ. ಈಗ ಅದಕ್ಕೆ ಶುಗರು ಮತ್ತೆ ಇದಕ್ಕೆ ಹಾಕ್ಬಿಡ್ಲಾ? ಬಾಯ್ಲ್ ಆಗ್ಬೇಕು. ಓಕೆ. ಸೊ ಗಸಗಸೆ ತೆಂಗಿನ ತುರಿ ಹಾಕಿ ಹಾಲ್ ಮಾಡ್ಕೊಂಡಿರೋದನ್ನ ಒಂದ್ ಬೌಲಲ್ಲಿ ಹಾಕೊಂಡಿದ್ವಿ, ಒಂದ್ ಕಡೆ ಎಣ್ಣೆ ಬಿಸಿ ಮಾಡ್ಕೊಳಕ್ ಇಟ್ಕೊಂಡಿದೀವಲ್ವಾ? ಇದಕ್ಕೆ ಏನೇನು ಹಾಕ್ಬೇಕೀಗ? ಈಗ ಅದು ಕುದ್ಮೇಲೆ ಓಕೆ, ಶುಗರ್ ಹಾಕ್ಬೇಕು, ಕುದಿ ಬರ್ಲಿ, ಸಕ್ಕರೆ, ಸ್ವಲ್ಪ ಏಲಕ್ಕಿ ಪೌಡರ್ ಸ್ಮೆಲ್. ಓಕೆ. ಎಣ್ಣೆ ಕಾದಿದೆಯಾ? ಕಾದಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಉಪ್ತು, ಚೆನ್ನಾಗಿ ಓದ್ತೀರಾ ನೀವೇ, ಚೆನ್ನಾಗಿ ಲಟ್ಟಿಸ್ತೀರಾ ಪುರಿಗಳು. ಈವನ್ ಚಪಾತಿ ಮಾಡಿದ್ರೆ ಚೆನ್ನಾಗಿ ಮಾಡ್ತೀರಾ ಅಂತ ಆಯ್ತಲ್ಲ. ಸೊ ಲಟ್ಟಣಿಗೆನ ಚೆನ್ನಾಗಿ ಬಳಸ್ಕೊತೀರಾ ಮನೇಲೂನು ಅಲ್ವಾ? ತರ ಹೆಣ್ಮಗಳು ಕೈಯಲ್ಲಿ ಲಟ್ಟಣಿ ಕೊಟ್ರೆ ಅಡ್ಗೆ ಮಾಡಕ್ ಮಾತ್ರ ಅವ್ರ ಗಂಡಂದ್ರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ ಅಂತ. ಹಾಗೇನಿಲ್ಲ, ಇಲ್ಲಾಂದ್ರೆ ಅವ್ರ ಮುಖ ಈ ತರ ಊದ್ಕೊಂಡ್ಬಿಡುತ್ತೆ. ಸಪೋರ್ಟ್ ಮಾಡ್ತಾರಾ ಮನೇಲಿ ನಿಮ್ಮ ಹಸ್ಬೆಂಡ್ ಬಂದು ಅಡ್ಗೆ ಮನೇಲಿ ಹೆಲ್ಪ್ ಮಾಡೋದು? ಏನ್ ಹೆಲ್ಪ್ ಬೇಕಾಗಲ್ಲ, ಯಾಕಂದ್ರೆ ಅಡ್ಗೆ ಒಳ್ಳಿದಾಳೆ ಅದೇ ಮಾಡ್ಬಿಡ್ತಾರೆ. ಮತ್ತೇನಾದ್ರೂ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡುವಾಗ ಹೆಲ್ಪ್ ಮಾಡ್ತಾರೆ. ಓಕೆ. ಅಂದ್ರೆ ಜನರಲಿ ಈವನ್ ಅದರ್ವೈಸ್ ಈಗ ಪೂರಿ ಇದ್ರಲ್ಲಿ ಫ್ಲಾಟ್ ಇದ್ರು ಪರವಾಗಿಲ್ಲ, ಉಬ್ಬಿದ್ರು ಪರವಾಗಿಲ್ಲ, ಬಟ್ ನಾವು ಉಬ್ಬಬೇಕು ಅಂತಂದ್ರೆ ಏನು ಈವನ್ ಆಗಿ ಒತ್ಕೋಬೇಕು ಅಂತ ಲಟ್ಟಿಸ್ಕೊಳ್ಳೋದು. ಪ್ರೆಷರ್ ಹಾಕಿ ಒತ್ಬಾರ್ದು. ಪ್ರೆಷರ್ ಹಾಕಿ ಒತ್ಬಿಟ್ರೆ ಅದು ತುಂಬಾ ಪ್ರೆಷರ್ ಹಾಕಿ ಒತ್ತಿದ್ರೆ ಫ್ಲಾಟ್ ಆಗುತ್ತೆ. ಓಕೆ. ಸ್ವಲ್ಪ ಸೊ ಲೈಟ್ ಆಗಿ ಮಾಡ್ಬೇಕು ನಾವು. ಆಮೇಲೆ ಸೆಂಟರ್ ಅಲ್ಲಿ ಥಿಕ್ನೆಸ್ ಜಾಸ್ತಿ ಇರಬೇಕು, ಸೈಡ್ಸ್ ಅಲ್ಲಿ ತಿನ್ನಿರ್ಬೇಕು ಅಂತ. ಹಾಗೇನಿಲ್ಲ, ಈವನ್ ಆಗಿರ್ಬೇಕು, ತುಂಬಾ ಪ್ರೆಷರ್ ಕೊಟ್ಟು ಒತ್ಬಾರ್ದು ಅಷ್ಟೇ. ಓಕೆ. ಪೂರಿ ರೆಡಿ ಆಗಿದೆ. ಪೂರಿ ರೆಡಿ ಆಗಿದೆ, ಆಫ್ ಮಾಡಿ. ಈಗ ಇದಕ್ಕೆ ಹಾಲು ರೆಡಿ ಮಾಡ್ತೀವಿ. ತೆಂಗಿನಕಾಯಿ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತೆಂಗಿನಕಾಯಿ ಆಕ್ಚುಲಿ ಯಾವುದೇ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರು ಅದ್ರೆಲ್ಲ ಇದು ಒಳ್ಳೇದೇನೆ ಅಲ್ವಾ? ಹಾಲು ಇದು ಶುಗರ್ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅನ್ನೋದ್ರ ಮೇಲೆ. ಇದು ಸ್ವಲ್ಪ ಗಟ್ಟಿ ಆದ್ರೆ ಸ್ವಲ್ಪ ಹಾಲು ಹಾಕೋಬಹುದು. ಓಕೆ. ಹಾಲು ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಿಂಗ್ ಕುಕ್ ಮಾಡಿದಾಗ ನಿಮ್ಗೆ ಸ್ವಲ್ಪ ತಿಕ್ಕಾಯ್ತು ಅಂತ ಅನ್ಸಿದ್ರೆ ತೆಂಗಿನ ತುರಿ, ಹಾಲು, ಗಸಗಸೆ, ಸಕ್ಕರೆ, ಇವಾಗ ಸ್ವಲ್ಪ ಈ ನಮ್ಮ ಹಾಲು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ. ಓಕೆ. ಫ್ಲೇವರ್ಗಷ್ಟೇ, ಫ್ಲೇವರ್ ಬೇಡ ಅನ್ನೋರು
ಕೆಲವ್ರಿಗೆ ಏಲಕ್ಕಿ ಪೌಡರ್ ಸ್ಮೆಲ್ ಆಗಲ್ಲ, ಓಕೆ ಓಕೆ. ಯೂಸ್ ಮಾಡದೇ ಇದ್ರೂ ನಡೆಯುತ್ತೆ. ಏಲಕ್ಕಿ ಘಮ ಘಮ ಅಂತ ಇರುತ್ತೆ ಅಂತ ಅಲ್ವಾ? ಆಫ್ ಮಾಡ್ಬೇಡ. ಆಫ್ ಮಾಡೋಣ ಅಷ್ಟೇ ಸಾಕಲ್ಲ? ಆಫ್. ಹರೀಶ್, ಈಗ ಈ ಪೂರಿ ಮೇಲೆ ಈ ಹಾಲು ಹಾಕೊಳ್ಳೋಣ. ಸೋಕ್ ಆಗ್ಬೇಕು. ಗಟ್ಟಿ ಇರುತ್ತಲ್ಲ ಅದು. ಸಾಕಷ್ಟು ಪ್ರೋಸೆಸ್ ದೊಡ್ಡದೇ ಇದೆ ಅಲ್ವಾ? ನಾನೇನೋ ಪೂರಿ ಮಾಡ್ಕೊಂಡ್ಬಿಟ್ಟು ಹಾಲು ಹುಯ್ಕೊಂಡು ತಿನ್ಬಿಡೋದೇನೋ ಅಂತ. ಅದನ್ನ ಸರ್ವಿಂಗ್ ಪ್ಲೇಟ್ಗೆ ಇಟ್ಕೊಬಿಡ್ಬೋದಲ್ಲ? ಬಾದಾಮಲ್ಲಿ ಗಾರ್ನಿಶ್ ಮಾಡಿ. ಸೊ ಹರೀಶ್, ಹಾಲ್ ಪುರಿ ರೆಡಿ. ವೀಕ್ಷಕರೇ, ನಮ್ಮ ಹಂಸ ಅವರು ಹಾಲು ಮತ್ತೆ ಪೂರಿ ಎರಡೇ ಕೊಡ್ತಾರೆ ಅನ್ಕೊಂಡಿದ್ರೆ, ನೋಡಿದ್ರೆ ವೆರೈಟಿಯಾಗಿ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಸಖತ್ತಾಗಿ ಹಾಲ್ ಪೂರಿನ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಪೂರಿ 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 ಹಾಲ್ ಪೂರಿ, ಸೂಪರ್ 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 ಈ ಪೂರಿ ಹಾಲ್ ಪೂರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಓಕೆ, ನಿಮ್ಗೆ ಇಷ್ಟ ಆಯ್ತಲ್ಲ? ನೋಡಿ, ನಮ್ ಜೊತೆಗಿದ್ರೆ ಇನ್ನೂ ಅದ್ಭುತವಾಗಿ ಇನ್ನು ಟೇಸ್ಟ್ ಬಂದ್ಬಿಡುತ್ತೆ. ಹಾಲ್ ಪುರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಉಪ್ಪು, ಚಿರೋಟಿ ರವೆ ಮತ್ತು ನೀರು ಹಾಕಿ ಕಲಸಿ ಪೂರಿಯನ್ನ ಲಟ್ಟಿಸಿಕೊಂಡು ಎಣ್ಣೆಯಲ್ಲಿ ಕರೆದು ತೆಗೆಯಿರಿ. ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಗಸಗಸೆ, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಅದನ್ನ ಒಂದು ಪಾತ್ರೆಗೆ ಹಾಕಿಕೊಂಡು ಅದಕ್ಕೆ ಸಕ್ಕರೆ, ಹಾಲು, ಏಲಕ್ಕಿ ಪುಡಿ ಹಾಕಿ ಗಟ್ಟಿಯಾಗುವ ತನಕ ಕುದಿಸಿ. ಈ ಮಿಶ್ರಣವನ್ನ ಪೂರಿಯ ಮೇಲೆ ಹಾಕಿ ಸರ್ವ್ ಮಾಡಿ. ಈಗ ಹಾಲ್ ಪುರಿ ರುಚಿ ನೋಡಲು ಸಿದ್ಧವಾಗಿದೆ. ವೀಕ್ಷಕರೇ, ರಕ್ತದೊತ್ತಡ ನಿಯಂತ್ರಣದಲ್ಲಿರಬೇಕು ಅಂತಂದ್ರೆ ಸೋರೆಕಾಯಿ ಸಾಂಬಾರು, ಸೋರೆಕಾಯಿ ಪಲ್ಯ, ಹೀಗೆ ಸೋರೆಕಾಯನ್ನ ಪ್ರತಿನಿತ್ಯದ ಆಹಾರದ ಜೊತೆಗೆ ಸೇವಿಸಿದಾಗ ನಮ್ಮ ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ನಿಯಂತ್ರಣದಲ್ಲಿ ಇರುತ್ತೆ. ಓಕೆ ಹಂಸ, ನಮ್ಮ ನೆಕ್ಸ್ಟ್ ರೌಂಡ್ ಕಿಡ್ಸ್ ರೆಸಿಪಿ. ಮಕ್ಕಳಿಗೋಸ್ಕರ ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ನೂಡಲ್ಸ್ ಅಂದ್ರೆ ತುಂಬಾ ಇಷ್ಟ. ನಮಗೂ ಇಷ್ಟನಪ್ಪ. ನನ್ಗೂ ಇಷ್ಟ. ನನ್ಗೂ ಚೈನೀಸ್ ಅಂದ್ರೆ ತುಂಬಾ ಇಷ್ಟ. ಓಕೆ, ಸೊ ಹಾಗಾಗಿ ಚೈನೀಸ್ ಐಟಮ್ ಒಂದು ಮಾಡ್ತಾ ಇದೀನಿ. ದಟ್ ಇಸ್ ವೆಜ್ ಶೇಜ್ವಾನ್ ನೂಡಲ್ಸ್. ವೆಜ್ ಶೇಜ್ವಾನ್ ನೂಡಲ್ಸ್. ಓಕೆ, ಸೊ ವೆಜ್ ಶೇಜ್ವಾನ್ ನೂಡಲ್ಸ್ಗೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಹಕ್ಕಾ ನೂಡಲ್ಸ್, ಆಲ್ ಇನ್ ಒನ್ ಸಾಸ್, ಕ್ಯಾರೆಟ್, ಬೀನ್ಸ್, ಈರುಳ್ಳಿ, ಶೇಜ್ವಾನ್ ಸಾಸ್, ಪೆಪ್ಪರ್, ಕ್ಯಾಪ್ಸಿಕಮ್, ಉಪ್ಪು, ಕ್ಯಾಬೇಜ್. ಶುರು ಮಾಡ್ಕೊಳ್ಳೋಣವಾ? ಶೂರ್. ಫಸ್ಟ್ ಏನ್ ಬೇಕು ನಿಮ್ಗೆ? ಈಗ ಫಸ್ಟ್ ನೂಡಲ್ಸ್ ನ ಕುಕ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಬಿಸಿ ಆಗ್ಲಿ. ಬಿಸಿ ಆದ್ಮೇಲೆ ನೂಡಲ್ಸ್ ಹಾಕಿ. ನಿಮಗೆ ಪರ್ಸನಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್, ಕಾಂಟಿನೆಂಟಲ್ ಈ ತರದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ? ಚೈನೀಸು, ಇಟಾಲಿಯನ್. ಓಹೋ, ಇಟಾಲಿಯನ್. ಪಾಸ್ತಾ ಇಷ್ಟ. ನೀವ್ ಹೇಳ್ದಂಗೆ ಸೌತ್ ಇಂಡಿಯನ್ ಇಷ್ಟ. ಚೇಂಜ್ ಅಂತಂದ್ರೆ ಇದು ಚೈನೀಸ್. ಯಾವಾಗ್ಲೂ ಇಡ್ಲಿ ವಡೆ ತಿನ್ನೋದು ಇದ್ದೇ ಇರುತ್ತೆ. ಸ್ವಲ್ಪ ಚೇಂಜ್ ತಿನ್ನೋಣ ಅಂದ ತಕ್ಷಣ ಪಾಸ್ತಾ, ನೂಡಲ್ಸ್, ಲಜಾನಿಯಾ, ಪಾಸ್ತಾ ಎಲ್ಲ. ಲಜಾನಿಯಾ ಇಲ್ಲ, ಇಟಾಲಿಯನ್, ಚೈನೀಸು. ಸೊ ಹರೀಶ್, ವಾಟ್ಸ್ ಯುವರ್ ಫೇವ್ರೆಟ್ ಹಾಬೀಸ್? ನನ್ನ ಹಾಬೀಸಾ? ನಾನು ನಿಮ್ಮನ್ನ ಕೇಳ್ಬೇಕು. ನೀವು ವೆರಿ ನೈಸ್. ನಾನು ಈಗ ಲೇಟೆಸ್ಟ್ ಹಾಬಿ ಅಂತಂದ್ರೆ ಅಡಿಗೆ ಮಾಡೋದು. ಸಾಕಷ್ಟು ಹೊಸ ಹೊಸ ರೆಸಿಪೀಸ್. ನಿಮ್ಮ ಅಮ್ಮನ್ ಕೇಳಿದ್ರೆ ಗೊತ್ತಾಗತ್ತೆ, ಮನೇಲಿ ಮಾಡ್ತೀರಲ್ವಾ ಅಂತ. ಓಕೆ, ಹೇಳ್ಬೋದು. ಧಾರವಾಡ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಅದಲ್ಲದೆ ಐ ಥಿಂಕ್ ಫಿಲ್ಮ್ಸ್ ನೋಡೋದಲ್ಲದೆ ಈಗ ಸಾಕಷ್ಟು ಇಂಟರ್ನೆಟ್ ಅಲ್ಲಿ ನಾವು ಹೊಸ ಸ್ಕ್ರಿಪ್ಟ್ ಮಾಡ್ತಾ ಇರ್ತೀನಲ್ಲ. ನಾವು ಆಲ್ರೆಡಿ ಡೈರೆಕ್ಷನ್ ಇರೋದ್ರಿಂದ, ಪ್ರೊಡಕ್ಷನ್ ಇರೋದ್ರಿಂದ ಸ್ಕ್ರಿಪ್ಟ್ ಮಾಡ್ತಾ ಇರುವಾಗ ಸಾಕಷ್ಟು ಇನ್ಫಾರ್ಮೇಶನ್ ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾರೆಕ್ಟರೈಸೇಷನ್ ನೋಡ್ತಾ ಇರ್ಬೇಕಾದ್ರೆ ಆ ಒಬ್ಬ ವ್ಯಕ್ತಿ, ಸೊ ಫಾರ್ ಎಕ್ಸಾಂಪಲ್ ಮೆಂಟಲಿ ರಿಟಾರ್ಟೆಡ್ ಅಂದ ತಕ್ಷಣ ಯಾವ್ಯಾವ ತರದ ಜನ ಇರ್ತಾರೆ, ಏನಾದ್ರು ಸಾಕಷ್ಟು ರಿಸರ್ಚ್ ಮಾಡ್ಬೋದು ಆನ್ ದ ನೆಟ್. ಆಮೇಲೆ ಟಿವಿ ನೋಡುವಾಗ, ಬೇರೆ ಫಿಲ್ಮ್ಸ್ ನೋಡುವಾಗ, ಸೊ ಆ ತರ ನೆಟ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ ನಡೆದೆ. ಮತ್ತೆ ನಮ್ಮ ಟೀಮ್ ಮೆಂಬರ್ಸ್ ನಾವೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡೋದು ಈ ತರದ್ದು. ಇದು ಹಾಕ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಚೈನೀಸ್ ಡಿಶ್ ಅಂತ ತಿಂದಿರ್ತೀರಾ, ಅದನ್ನ ಬಂದು ನಿಮ್ ಮನೇಲಿ ಮಾಡ್ಕೊಂಡು ತಿಂತೀರಾ ಅಲ್ವಾ? ಹೌದು. ಇನ್ನೆಲ್ಲೋ ಒಂದು ಪಾಸ್ತಾ ತಿಂದಿರ್ತೀರಾ, ಅದನ್ನ ಯಾವ ತರ ಮಾಡೋದು ಅಂತ ಹೇಳ್ಕೊಂಡು ನಿಮ್ ಮನೇಲಿ ನಿಮ್ ಮನೆ ಮೆಂಬರ್ಸ್ಗೆಲ್ಲ ಮಾಡ್ಕೊಡ್ತೀರಾ. ಹಾಗೇನೆ
ಎಲ್ಲೋ ಒಂದು ನಾವು ಬೇರೆ ಭಾಷೆಯಲ್ಲಿ ನೋಡಿದಂತ ಚಿತ್ರನ ನಮ್ಮ ಜನ ನೋಡಿ ಆನಂದಿಸ್ಲಿ ಅಂತ ಹೇಳಿ ನಾವು ಅದನ್ನ ರೀಮೇಕ್ ಮಾಡ್ತಾರಲ್ವಾ. ಸೊ ಅದನ್ನ ಸಾಕಷ್ಟು ಜನ ಅದು ಸಬ್ಜೆಕ್ಟ್ಸ್ ತಗೊಂಡ್ಬಂದು ಇಲ್ಲಿ ರೀಮೇಕ್ ಮಾಡ್ತಾ ಇದ್ದಾರೆ. ಡಬ್ಬಿಂಗ್ ಮಾಡಿದ್ರೆ ಕಷ್ಟ ಅಂತ ಹೇಳೋದು. ಅದನ್ನೇ ಡೈರೆಕ್ಟ್ ಆಗಿ ಡಬ್ ಮಾಡ್ಬಿಟ್ರೆ ಅಲ್ಲಿನ ಕಲ್ಚರ್ ಸೆಪರೇಟ್ ಇರುತ್ತೆ, ನಮ್ಮ ಕಲ್ಚರ್ ಸೆಪರೇಟ್ ಇರುತ್ತೆ, ಹೇಳಕ್ಕಾಗಲ್ಲ. ಆದ್ರೆ ರೀಮೇಕ್ ಅಂತ ಬಂದಾಗ ಡೆಫಿನೆಟ್ ಆಗಿ ಜನ ಇಷ್ಟಪಡ್ತಾರೆ. ಎಷ್ಟೋ ಜನ ಜಾಬ್ಲೆಸ್ ಆಗ್ಬಿಡ್ತಾರೆ ಡಬ್ಬಿಂಗ್. ಆಮೇಲೆ ಸಾಕಷ್ಟು ಜನ ಈಗ ಏನಾಗ್ತಾರೆ, ನಮ್ಗೆ ಅಲ್ಟಿಮೇಟ್ಲಿ ಒಬ್ಬ ಕಲಾವಿದನಾಗಿ ಒಬ್ಬ ನಿರ್ಮಾಪಕನಾಗಿ ನಿರ್ದೇಶನಾಗಿ ಬೇರೆ ಏನು ನಮಗ್ ಮೈಂಡಿಗೆ ಬರಲ್ಲ. ಒಂದು ಅಂದ್ರೆ ಜನರ ಎಂಟರ್ಟೈನ್ಮೆಂಟ್. ಜನ ಖುಷಿ ಪಡ್ತಾರೆ ಅಂತಂದ್ರೆ ಅವ್ರಿಗೆ ರೀಮೇಕ್ ಆಗ್ಲಿ ಇನ್ನೊಂದಾಗ್ಲಿ ಅವ್ರು ಎಂಟರ್ಟೈನ್ಮೆಂಟ್ ಅವ್ರು ಕೊಟ್ಟಿರೋ 150 ರೂಪಾಯಿ ಆಗ್ಲಿ, ಇವಾಗ ಯಾವ್ದೇ ಒಂದು ಶೋ ನೋಡುವಾಗ ಪೈಸಾ ವಸೂಲ್ ಆಗ್ಬಿಡ್ಬೇಕು. ಅಪ್ಪ ನಾವು ಕೂತ್ಕೊಂಡಾಗ ಈ ಕಾರ್ಯಕ್ರಮ ನೋಡಿದ್ವಪ್ಪ, ಅಡುಗೆ ಮಾಡೋದನ್ನ ಕಲ್ತ್ಕೊಂಡ್ವಿ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಟ್ರು, ಖುಷಿಯಾಗಿ ಮಾತಾಡಿದ್ರು, ಆತರ ಅವ್ರ ಎಂಟರ್ಟೈನ್ಮೆಂಟ್ ನಮಗೆ ಮುಖ್ಯ ಅಂತ ನನ್ನ ಭಾವನೆ. ಸ್ವಲ್ಪ ಎಣ್ಣೆ ಹಾಕೋಣ, ಅದು ಅಂಟ್ಕೊಂಡ್ ಬಿಡ್ತಿಲ್ಲ ಅಂದ್ರೆ ಅದಕ್ಕೆ. ಓಕೆ, ನಾವು ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಾಕೊಂಡ್ರೆ ಸಾಕಾ? ಸೊ ಏನಾಗುತ್ತೆ ಅಂದ್ರೆ ನೂಡಲ್ಸ್ ನ ಹಾಗೆ ಕುಕ್ ಮಾಡ್ಬಿಟ್ರೆ ಬಿಸಿ ನೀರಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಸೊ ಎಣ್ಣೆ ಸ್ವಲ್ಪ ಹಾಕಿದಾಗ ಎಲ್ಲ ಬಿರ್ಸಾಗಿ ಕ್ಲೀನ್ ಆಗಿ ಬಿಡಿ ಬಿಡಿಯಾಗಿ ಸಿಗುತ್ತೆ. ಆಮೇಲೆ ಏನ್ ಗೊತ್ತಾಯ್ತು, ಫುಲ್ ಬೆಂದೋಗೋವರೆಗೂ ಬಿಡ್ಬಾರ್ದು, ಒಂದ್ ಸ್ವಲ್ಪ ಸೆಮಿ ಕುಕ್ ಆದ್ರೆ ಸಾಕು. ಸೆಮಿ ಕ್ರ್ಯಾಕ ಏನಂದ್ರೆ ಸೆಮಿ ಕುಕ್. ಸೆಮಿ ಕುಕ್, ಓಕೆ. ಈಗ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದೀರಾ, ಫಿಲ್ಮ್ ಧಾರಾವಾಹಿಗಳಲ್ಲೂ. ನಿಮ್ಮ ಫೇವ್ರೆಟ್ ಧಾರಾವಾಹಿ ಯಾವುದು? ಫೇವ್ರೆಟ್ ಅಂತೇನಲ್ಲ, ನಂಗೆಲ್ಲ ಇಷ್ಟ ಆಗುತ್ತೆ. ನಿಮ್ಗೆಲ್ಲ ಇಷ್ಟ? ಹಾಗಂತ ನಾನ್ ಮಾಡಿದೀನಿ ಅಂತ ಅದನ್ನ ಹೊಗಳೋದು ಇಲ್ಲ. ಯಾವ್ದು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನಿಮ್ಗೆ ನೆಗೆಟಿವ್ ಪಾತ್ರ ಮಾಡಕ್ ಇಷ್ಟ ಆಗುತ್ತಾ, ತುಂಬಾ ವಿಲನಿಶ್ ಆಗಿ, ಅಥವಾ ತುಂಬಾ ಸಾಫ್ಟ್ ರೋಲ್ಸ್ ಮಾಡಕ್ ಇಷ್ಟ ಆಗುತ್ತಾ? ಮುಂಚೆ ಎಲ್ಲ ನೆಗೆಟಿವ್ ರೋಲ್ ಮಾಡಕ್ ಇಷ್ಟ ಆಗ್ತಾ ಇತ್ತು. ಇವಾಗ ಬರೀ ನೆಗೆಟಿವ್ ರೋಲ್ ಮಾಡಿ 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 ಬೇಜಾರಾಗ್ಬಿಟ್ಟು ನೆಗೆಟಿವ್ ರೋಲ್ ಅಂತಂದ್ರೆ ಯಾರಾದ್ರೂ ನಾನು ನೆಗೆಟಿವ್ ರೋಲ್ ಬಿಟ್ಟು ಬೇರೆ ಏನಾದ್ರು ಹೇಳಿ ಅಂತೀನಿ. ಹೋಗಿದೆ ನಿಮ್ಗೆ ಮಾಡಿ ಮಾಡಿ ನೆಗೆಟಿವ್ ಶೇಡ್ಸ್ ಇರುವಂತ ಪಾತ್ರ ಮಾಡಿ 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 ಮನೆಗೂ ಹೋಗ್ಬಿಟ್ಟು ಮನೇಲೂ ಅದೇ ತರ ಇಲ್ಲ ಇಲ್ಲ ಆತರ ಎಲ್ಲ ಬೈಯೋದು, ಅತ್ತೆ ಜೊತೆ ಜಗಳ ಮಾಡ ಆತರ ಮಾಡ್ತಾರೆ? ಇಲ್ಲ 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 ಇಲ್ಲ, ಕ್ಯಾರಿ ಮಾಡಲ್ಲ, ಬಟ್ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ. ಇದಾಗಿದೆ, ಸಾಕಂತ ಆಫ್ ಮಾಡ್ಬಿಡ್ಲಾ? ಇದನ್ನ ನೀರ್ನ ಡ್ರೈನ್ ಮಾಡ್ಕೊಂಡು ತಣ್ಣಗಾಗ್ಲಿ. ಓಕೆ, ಒಗ್ಗರಣೆ. ನಾವು ಯಾವಾಗ್ಲೂ ಉಪಯೋಗಿಸೋದು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ವೆಜಿಟೇಬಲ್ಸ್ ಎಲ್ಲ, ತರಕಾರಿ ಎಲ್ಲ ಅಷ್ಟು ತುಂಬಾನು ಕುಕ್ ಮಾಡ್ಕೋಬಾರ್ದು, ಅದು ವೈಟಮಿನ್ಸ್ ಎಲ್ಲ ಹೊಟ್ಟೋಗುತ್ತೆ. ಜಾಸ್ತಿ ಕುಕ್ ಮಾಡಿದ್ರೆ ವಿಟಮಿನ್ಸ್ ಎಲ್ಲ ಹೊಟ್ಟೋಗಿ ಏನು ಇರಲ್ಲ, ನಾವು ಸುಮ್ಮನೆ ತಿಂತೀವಿ ಅಷ್ಟೇ. ಆ ತರಕಾರಿಯಲ್ಲಿ ಸತ್ವ ಹಂಗೆ ಉಳ್ಕೋಬೇಕು ಅಂದ್ರೆ ಅರ್ಧ ಬೆಂದಿದ್ರೆ ಸಾಕು ಅಂತ, ಅರ್ಧ ಫ್ರೈ ಆದ್ರೆ ಸಾಕು. ಶಾಲೋ ಫ್ರೈ. ಸ್ಪ್ರಿಂಗ್ ಆನಿಯನ್ಸ್ ಯೂಸ್ ಮಾಡ್ತಾರೆ, ನಾನು ರೆಗ್ಯುಲರ್ ಈರುಳ್ಳಿನೇ ಯೂಸ್. ಎಲ್ಲ ಟೈಮು ಸಿಗಲ್ಲ ಸ್ಪ್ರಿಂಗ್ ಆನಿಯನ್. ಇದಕ್ಕೆ ಕ್ಯಾರೆಟ್ ಹಾಕೊಂಡಿದ್ದೀರಾ? ಎಲ್ಲ ಅರ್ಧ ಕಪ್ ಅಷ್ಟು ಹಾಕೊಳ್ತಾ ಇದ್ರಲ್ಲ, ಅರ್ಧ ಕಪ್ ಈರುಳ್ಳಿ, ಅರ್ಧ ಕಪ್ ಕ್ಯಾರೆಟ್. ಸ್ವಲ್ಪ ಸಾಕು, ಸ್ವಲ್ಪ ಇದೆಯಲ್ಲ ನೂಡಲ್ಸ್. ಸೊ ಮಕ್ಕಳಿಗೋಸ್ಕರ ನಾವು ಮಾಡ್ತಾ ಇರೋದ್ರಿಂದ ನೂಡಲ್ಸ್ ಅಂತಂದ್ರೆ ಫಸ್ಟೇ ಖುಷಿ, ಅದ್ರ ಜೊತೆಗೆ ನಾವು ತರಕಾರಿ ಕೊಟ್ಟಾಗ ಅವ್ರಿಗೆ ಹೆಲ್ತಿನೂ ತುಂಬಾ ಚೆನ್ನಾಗಿರುತ್ತೆ. ಡೈರೆಕ್ಟ್ ತರಕಾರಿ ತಿನ್ನಿ ಅಂತ ತಿನ್ನಲ್ಲ, ನೂಡಲ್ಸ್ ಅವ್ರಿಗೆ ಇಷ್ಟ ಆಗೋ ಪದಾರ್ಥದ ಜೊತೆ ವೆಜಿಟೇಬಲ್ಸ್. ಓಕೆ, ಇದು ಏನ್ ಹಾಕ್ತಾ ಇದ್ದೀರಿ? ಇದು ಕ್ಯಾಬೇಜ್. ಎಲೆಕೋಸು. ಇದ್ರ ಬಗ್ಗೆ ಟಿಪ್ ಹೇಳಿದ್ರಲ್ಲ ನೀವು? ಹೌದು, ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ನಿಯಂತ್ರಣದಲ್ಲಿರುತ್ತೆ ಅಂತ, ಯು ಕ್ಯಾನ್ ಕಂಟ್ರೋಲ್. ಎಲ್ರಿಗೂ ಕಾಮನ್ ಆಗ್ಬಿಡಿದಲ್ಲ ಬ್ಲಡ್ ಪ್ರೆಷರ್, ಶುಗರ್. ಹೌದು, ನೀವು ಹೇಳಿದ್ರಲ್ಲ ಟೆನ್ಷನ್, ಎಲ್ಲರೂ ಟೆನ್ಷನ್ ಇಲ್ಲ, ಹಾಗೆ ಆಗ್ಬಿಡಿದೆ. ಮೆಟ್ರೋ ಲೈಫ್ ಇಸ್ ಲೈಕ್, ಹೌದು, ಸ್ಟ್ರೆಸ್, ಫುಲ್ ಆಫ್ ಸ್ಟ್ರೆಸ್. ಹೌದು, ನೀವು ಸ್ಟ್ರೆಸ್ ಇದು ಮಾಡೋದಕ್ಕೋಸ್ಕರ ಏನ್ ಮಾಡ್ತೀರಾ? ವಾಟ್ ಯು ಡೂ? ನಾನು ಜನರಲಿ ಗುಡ್ ವಾಕ್, ಅರ್ಲಿ ಮಾರ್ನಿಂಗ್ ಒಳ್ಳೆ ವಾಕ್, ಫ್ರೆಶ್ ಗಾಳಿ ಇರುತ್ತೆ, ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ಟೈಮಲ್ಲಿ ಪಾರ್ಕ್ ಹತ್ರ, ನಮ್ಮ ಮನೆ ಹತ್ರ ಇರೋ ಪಾರ್ಕ್ ಅಲ್ಲೋ ಅಥವಾ ಎಲ್ಲಾದ್ರೂ ವಾಕ್ ಹೋಗ್ಬಿಟ್ರೆ ಬೆಸ್ಟ್ ವೇ ಅಲ್ಲ? ಬೆಸ್ಟ್ ಅಂದ್ರೆ ಹೆಡ್ಫೋನ್ ಹಾಕೊಂಡು ಲಿಸನ್ ಟು ಸಮ್ ಮ್ಯೂಸಿಕ್. ಅದಾದ ನಂತರ ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ರತಿದಿನ ಸ್ನಾನ ಆದ್ಮೇಲೆ ದೇವ್ರಿಗೆ ನಮಸ್ಕಾರ ಒಂದು 5 ನಿಮಿಷ ನಾನು ಮಂತ್ರಗಳು ಹೇಳ್ಕೊತೀನಿ ಅಥವಾ ಧ್ಯಾನ ಮಾಡ್ತೀನಿ, ಸೈಲೆಂಟ್ ಆಗಿ ದೇವರಿಗೆ ನಮಸ್ಕಾರ ಮಾಡ್ತೀನಿ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಏನೇ ಟೆನ್ಷನ್ ಇದ್ರು ಕೂಲ್ ಆಗುತ್ತೆ. ಸೊ ಡೇ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಷ್ಟೇ ಜೋಶ್ ಇರುತ್ತೆ. ಸೊ ಏನೇ ಇದ್ರು ಪ್ರೀವಿಯಸ್ ಡೇ ಅದು ದೇವರ ನಾಮಗಳನ್ನ ಹೇಳ್ಕೊಳ್ತಾ ಇದ್ರೆ ಡೆಫಿನೆಟ್ ಆಗಿ ಎಲ್ಲ. ವಾಟ್ ಪುಟ್ಸ್ ಯು ಆಫ್ ಅಂದ್ರೆ ಮೂಡ್ ಖರಾಬ್ ಮಾಡೋಂತ ವಿಷಯ? ಮೂಡು ನನ್ಗೆ ಆಕ್ಚುಲಿ ನನ್ನ ತುಂಬಾ ಆತರ ಫ್ಲಕ್ಚುಯೇಟಿಂಗ್ ಮೈಂಡ್ ಏನೇ. ಒಂದ್ ದಿವಸ ಬೇಜಾರಾದ ತಕ್ಷಣ ಟಕ್ ಅಂತ ನಾನು ಒಂದ್ ಯಾವ್ದೋ ಸಣ್ಣ ವಿಷಯ ಬೇಜಾರ್ ಮಾಡ್ಕೊಂಡಿರ್ತೀನಿ, ಇಮಿಡಿಯೇಟ್ ನಾನು. ನಿಮಗೆ ಉಲ್ಟಾ ಗೊತ್ತಾ, ಒಂದ್ಸಲ ಮೂಡ್ ಹಾಳಾಯ್ತು ಬೆಳಗ್ಗೆ ಅಂದ್ರೆ ಹೋಲ್ ಡೇ. ಈಗ ಶೇಜ್ವಾನ್ ಸಾಸ್ ಹಾಕೊಳ್ತೀನಿ, 1-2 ಸ್ಪೂನ್. 2 ಸ್ಪೂನ್ ಹಾಕೊಂಡ್ರೆ ಸಾಕು. ಶೇಜ್ವಾನ್ ಸಾಸ್ ಅಂದ್ರೆ ಸ್ವಲ್ಪ ಖಾರ ಜಾಸ್ತಿ ಇರುತ್ತಲ್ವಾ ರೆಗ್ಯುಲರ್ ಸಾಸ್ಗಿಂತ? ಇಲ್ಲ, ಮೈಲ್ಡ್.
ಸೊ ನಾವ್ ಹೇಗೆ ಇದು 2 ಸ್ಪೂನ್ಸ್ ಆಲ್ ಇನ್ ಒನ್ ಸಾಸ್. ಆಲ್ ಇನ್ ಒನ್ ಸಾಸ್. ಓಹೋ, ಇವೆಲ್ಲ ರೆಡಿಮೇಡ್ ಆಗಿ ಸಿಗುತ್ತೆ ನಮ್ಗೆ. ರೆಡಿಮೇಡ್ ಆಗಿ ಸಿಗುತ್ತೆ. ಓಕೆ. ಸೊ ನೀವು ಸಪ್ರೇಟ್ ಈಗ ಚಿಲ್ಲಿ ಸಾಸು, ಟೊಮೆಟೊ ಸಾಸು ಆ ಥರ ಹಾಕೊಳ್ಳೋ ಅವಶ್ಯಕತೆ. ಓಕೆ. ಸೊ ನಾವ್ ಹೇಗೆ ಗರಂ ಮಸಾಲ ಎಲ್ಲ ಮನೇಲಿ ತಯಾರು ಮಾಡ್ಕೊಳ್ತೀವಿ, ರುಬ್ಕೊಂಡು ಮಾಡ್ಕೊಂಡು ನಮ್ಮ ಪದಾರ್ಥಗಳು ಮಾಡ್ತೀವಿ, ಹಾಗೇನೆ ಇವ್ರು ಚೈನೀಸ್ ಅವರು ಬಹುಶಃ ಈ ತರ ಸಾಸ್ ಅಲ್ವಾ? ಶೇಜ್ವಾನ್ ಸಾಸು, ಆಮೇಲೆ ಸಾಲ್ಟ್ ಹಾಕೋತೀವಿ. ಓಕೆ. ಸೊ ಈ ವೆಜಿಟೇಬಲ್ಸ್ ಎಲ್ಲ ಒಂದ್ 2 ನಿಮಿಷ ಆಗುತ್ತಲ್ಲ ಇದು ಫ್ರೈ ಆಗೋದಕ್ಕೆ? ಇದು ಫ್ರೈ ಆಗ್ತಾ ಇರ್ಲಿ. ಈಗ ನೂಡಲ್ಸ್ ಹಾಕೊಳ್ಳೋಣ. ಓಕೆ. ಅದೇ ಹೀಗೆಲ್ಲ ಮಾಡ್ಬೋದು. ನೀವ್ ಮಾಡ್ತೀರಾ? ಮಾಡಿ. ತುಂಬಾ ಎಮ್ಮಿ ಆಗಿದೆ. ಎಲ್ಲ ಒಂದೇ ತರ ಕಾಣ್ತಾರೆ, ಗೊತ್ತಾಗಲ್ಲ. ಸ್ವಲ್ಪ ಪೆಪ್ಪರ್ ಹಾಕ್ತೀನಿ. This is Szechuan noodles. This is chicken pohi. Hamster. This one noodles. It's ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಇರ್ತಾ ಇದಲ್ಲ, ಮುಂಚೆ ಮಾಡ್ತಾ ಇದ್ವಿ ಚೈನೀಸ್, ಜಪಾನೀಸ್ ಅಂತೆಲ್ಲ ಮಾಡ್ತಾ ಇದ್ವಲ್ಲ. ನೀವು ಆಲ್ರೆಡಿ ನೋಡಕ್ ಸ್ವಲ್ಪ ಜಾಪನೀಸ್ ತರ ಕಾಣಿಸ್ತಿದ್ದೀರಾ ಅಥವಾ ಚೈನೀಸ್ ತರಾನೇ ಕಾಣಿಸ್ತಿರಲ್ಲ? ಏನಾದ್ರು ಹೇಳಿದಾರ ಆ ತರ ನಿಮ್ಗೆ? ಕಾಂಪ್ಲಿಮೆಂಟ್ಸ್ ಕೊಟ್ಟಿದಾರ? ತುಂಬಾ ಜನ ಹೇಳ್ತಾರೆ ಲುಕ್ ಲೈಕ್ ಮಲಯಾಳಿ ಅಂತ. ಮಲಯಾಳಿ ಬರುತ್ತಾ ಮಲಯಾಳಂ ನಿಮ್ಗೆ ಮಾತಾಡಕ್ಕೆ? ಇಲ್ಲ. ಓಕೆ, ಇಟ್ಸ್ ಡನ್. ಓಕೆ, ಆಫ್ ಮಾಡ್ಬಿಡೋಣ. ಸೊ ಶೇಜ್ವಾನ್ ನೂಡಲ್ಸ್ ರೆಡಿ. ವೀಕ್ಷಕರೇ, ವೆಜ್ ಶೇಜ್ವಾನ್ ನೂಡಲ್ಸ್ ರೆಡಿ ಆಗಿದೆ, ಘಮ ಘಮ ಅಂತಿದೆ. ಟ್ರೈ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಶೇಜ್ವಾನ್ ನೂಡಲ್ಸ್ ಸೂಪರ್, ಎಕ್ಸಲೆಂಟ್. ನಿಮ್ಗೆ ಟೇಸ್ಟ್ ಬೇಕಾ? ನಿಜವಾಗ್ಲೂ ಸ್ಪೈಸಿ ಆಗಿದೆ ವೀಕ್ಷಕರೇ. ಆ ವೆಜಿಟೇಬಲ್ಸ್ ಇರ್ಬೋದು, ತರಕಾರಿ, ಕ್ಯಾರೆಟ್, ಬೀನ್ಸ್ ಪ್ರತಿಯೊಂದು ಚೆನ್ನಾಗಿ ಫ್ರೈ ಆಗಿದೆ. ಅವ್ರು ಹಾಕಿರೋ ಶೇಜ್ವಾನ್ ಮಸಾಲ, ಆಮೇಲೆ ಶೇಜ್ವಾನ್ ಸಾಸು, ಆಮೇಲೆ ಏನು ಟೋಟಲ್ ಸಾಸ್, ಅದು ಆಲ್ ಇನ್ ಒನ್ ಸಾಸ್. ಆಲ್ ಇನ್ ಒನ್ ಸಾಸ್, ಇದೆಲ್ಲ ಮಿಕ್ಸ್ ಮಾಡಿ ಎಕ್ಸಲೆಂಟ್ ಆಗಿ ಮಿಕ್ಸ್ ಆಗಿದೆ. ಖಾರ ಇಷ್ಟಪಡೋರ್ಗಂತೂ ಇದು ಎಕ್ಸಲೆಂಟ್. ವೆಜ್ ಸೆಜ್ವಾನ್ ನೂಡಲ್ಸ್ ಮಾಡುವ ವಿಧಾನ: ಕಾಯಿಸಿದ ನೀರಿಗೆ ನೂಡಲ್ಸ್ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ನೂಡಲ್ಸ್ನ ಬೇಯಿಸಿಕೊಂಡು ನೀರನ್ನ ಸೋಸಿ ನೂಡಲ್ಸ್ ಆರಲು ಬಿಡಿ. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಕ್ಯಾಬೇಜ್, ಸೆಜ್ವಾನ್ ಸಾಸ್, ಆಲ್ ಇನ್ ಒನ್ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸಿ. ಮೊದಲೇ ಬೇಯಿಸಿಕೊಂಡಿದ್ದ ನೂಡಲ್ಸ್ ಅನ್ನ ಹಾಕಿ ಕಲಸಿ ಬೇಯಿಸಿ. ಈಗ ಟೇಸ್ಟಿಯಾದ ಸೆಜ್ವಾನ್ ನೂಡಲ್ಸ್ ಸವಿಯಲು ಸಿದ್ಧವಾಗಿದೆ. ನಮ್ಮ ನೆಕ್ಸ್ಟ್ ರೆಸಿಪಿ ಈಸಿ ರೌಂಡ್. ಅದ್ರಲ್ಲಿ ಏನ್ ಅಡಿಗೆ ಮಾಡ್ತೀರಾ? ವೆರಿ ಸಿಂಪಲ್, ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿ. ಓ, ಈಗ ಮ್ಯಾಂಗೋ ಸೀಸನ್, ಸಮ್ಮರ್ ಬೇರೆ. ಸೊ ಸಮ್ಮರ್ಗೆ ಕೂಲ್ ಆಗಿ ಥಂಡ ಥಂಡ ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿ ಫ್ಯಾಂಟಾಸ್ಟಿಕ್. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ? ಮ್ಯಾಂಗೋ, ಯೋಗರ್ಟ್, ಶುಗರ್. ತುಂಬಾ ಈಸಿ. ಸೊ ಮಾವಿನ ಹಣ್ಣು, ಯೋಗರ್ಟ್, ಸಕ್ಕರೆ ಅಷ್ಟೇನೆ. ಸೊ ಶುರು ಮಾಡ್ಕೊಂಡು ಫಸ್ಟ್ ಏನ್ ಬೇಕು ನಿಮ್ಗೆ? ಏನಿಲ್ಲ, ಎಲ್ಲ ಹಾಕಿ ಮಿಕ್ಸಿ ಹಾಕಿ ರುಬ್ಬಿಟ್ಟು Blend ಮಾಡ್ಬಿಡೋದು ಕುಡ್ಬಿಡೋದು ಅಷ್ಟೇ. ಲಸ್ಸಿ ಅಂತಂದ್ರೆ ಜನರಲಿ ಈಗ ಪಂಜಾಬಿ ಈ ತರ ಅಂದ್ರೆ ಮೊಸರು ಕಡ್ದು ಮಾಡಿರೋಂಥದ್ದು ಅಲ್ವಾ? ಲಸ್ಸಿ. ಯೋಗರ್ಟ್ಗೆ ಶುಗರ್ ಹಾಕೊಂಡು ಕುಡಿದ್ರೆ ದಟ್ ಇಸ್ ಲಸ್ಸಿ. ಓಕೆ. ಅದಕ್ಕೆ ಮ್ಯಾಂಗೋ ಹಾಕ್ತಾ ಇದೀವಲ್ಲ, ಅದಕ್ಕೆ ಮ್ಯಾಂಗೋ. ಶುಗರ್ ನಿಮ್ ಟೇಸ್ಟ್ಗೆ. ಸೊ ಇದಕ್ಕೆ ಮ್ಯಾಂಗೋ, ಮೊಸರು, ಸಕ್ಕರೆ ಹಾಕೊಂಡಿದ್ದೀನಿ. ಓಕೆ, ಅದನ್ನ ಬ್ಲೆಂಡ್ ಮಾಡ್ಕೊಂಡು. ಓಕೆ, ಸೂಪರ್. ಬ್ಲೆಂಡ್ ಆಗಿದೆ. ಸೊ ಮ್ಯಾಂಗೋ ಲಸ್ಸಿ ರೆಡಿ ಇದೆ. ಅದಕ್ಕೆ ಸ್ವಲ್ಪ ಮ್ಯಾಂಗೋ ಪಲ್ಪ್ ಹಾಕೊಳ್ಳೋಣ. ಮಧ್ಯ ಮ್ಯಾಂಗೋ ಸಿಗ್ತಾ ಇದೆ ಚೆನ್ನಾಗಿ. ಸೊ ಹರೀಶ್, ಮ್ಯಾಂಗೋ ಲಸ್ಸಿ ಸವಿಯಲು ಸಿದ್ಧ. ಫ್ಯಾಂಟಾಸ್ಟಿಕ್. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಹಂಸ ಅವರು ಫಟಾಫಟ್ ಅಂತ ಈಸಿ ರೆಸಿಪಿಲಿ ಈಸಿಯಾಗಿ ಮ್ಯಾಂಗೋ ಲಸ್ಸಿ ಮಾಡ್ಕೊಟ್ಟಿದ್ದಾರೆ. ಟ್ರೈ ಮಾಡ್ತಾ ಇದ್ದೀನಿ.
ಸೊ ಬೇಸಿಗೆ ಕಾಲದಲ್ಲಿ ನಿಜವಾಗ್ಲೂ ಮಾವಿನ ಹಣ್ಣು ತಿನ್ಬೇಕು ಅಂದಾಗ ಈ ತರನು ಮಾಡ್ಕೊಂಡು ಮಾವಿನ ಹಣ್ಣು ತಿನ್ಬೋದು, ಜೊತೆಗೆ ಲಸ್ಸಿನು. ನಿಜವಾಗ್ಲೂ ಮಾವಿನ ಹಣ್ಣು ಸೀಸನ್ ಅಲ್ಲಿ ಬರೀ ಮಾವಿನ ಹಣ್ಣು ಕುಯ್ಕೊಂಡು ತಿನ್ಬಿಡೋದು ಅಥವಾ ಬರೀ ಜ್ಯೂಸ್ ಮಾಡ್ಕೊಂಡು ತಿನ್ನೋ ಬದಲು ಯಾರೋ ಗೆಸ್ಟ್ ಬಂದಾಗ ಇಮಿಡಿಯೇಟ್ ಆಗಿ ಈ ತರ ಮ್ಯಾಂಗೋ ಲಸ್ಸಿ ಮಾಡ್ಕೊಟ್ರೆ ಅವ್ರಿಗೂ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ. ಡೆಫಿನೆಟ್ ಆಗಿ ಫ್ಯಾಂಟಾಸ್ಟಿಕ್ ಟೇಸ್ಟ್. ಮ್ಯಾಂಗೋ ಲಸ್ಸಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಮಾವಿನ ಹಣ್ಣಿನ ಹೋಳುಗಳು, ಮೊಸರು ಮತ್ತು ಸಕ್ಕರೆಯನ್ನ ಹಾಕಿ ಗ್ರೈಂಡ್ ಮಾಡಿಕೊಂಡು ಸರ್ವ್ ಮಾಡಿ. ಈಗ ಮ್ಯಾಂಗೋ ಲಸ್ಸಿ ಸವಿಯಲು ಸಿದ್ಧವಾಗಿದೆ. ಹಂಸ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, 3 ಒಳ್ಳೆ ಅಡುಗೆಗಳನ್ನ ಮಾಡ್ಕೊಟ್ರಿ. ಈಗ ಮ್ಯಾಂಗೋ ಲಸ್ಸಿ ಸೂಪರ್ ಆಗಿರುತ್ತೆ ಜ್ಯೂಸ್ ಮಾಡ್ಕೊಟ್ರಿ, ಲಸ್ಸಿ ಮಾಡ್ಕೊಟ್ರಿ. ಸೊ ಹೇಳಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಆಯ್ತು. ಲೈಕ್ ವೆರೈಟೀಸ್ ಆಫ್ ಅಡ್ಗೆ ಕಲ್ತಂಗೂ ಆಯ್ತು, ಮಾಡ್ದಂಗೂ ಆಯ್ತು, ತಿಂದಂಗೂ ಆಯ್ತು. ಸೊ ಇಟ್ ವಾಸ್ ಫನ್. ಆಮೇಲೆ ನಿಮ್ಮನ್ನ ಮೀಟ್ ಮಾಡಿ ತುಂಬಾ ವರ್ಷ ಆಗಿತ್ತು. ಐ ಮೆಟ್ ಯು, ಇಟ್ ವಾಸ್ ನೈಸ್. ಸೊ ನೈಸ್. ನಮಗೂ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಮ ಎಲ್ಲಾ ಶೂಟಿಂಗ್ ಬಿಸಿ ಶೆಡ್ಯೂಲ್ ಅಲ್ಲಿ ಬಂದು ಟೈಮ್ ಮಾಡ್ಕೊಂಡು ಈ ತರ 4 ಒಳ್ಳೊಳ್ಳೆ ರೆಸಿಪೀಸ್ ನ ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಾ. ನಮಗೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾ ಅಡ್ಗೆ ಮಾಡಿದ್ದು. ನೀವು ಎಲ್ಲೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ನಾನು ವೀಕ್ಷಕರಿಗೆ ಹೇಳ್ಬಿಟ್ಟಿದ್ದೀನಿ, ನಿಮ್ ಕೈಲಿ ಒಂದು ಡ್ಯಾನ್ಸ್ ಮಾಡಿಸ್ತೀನಿ, ನಿಮ್ ಜೊತೆ ಡ್ಯಾನ್ಸ್ ಮಾಡ್ಲೇಬೇಕು ನಾವು ಅಂತ ಹೇಳ್ಬಿಟ್ಟು. ಡ್ಯಾನ್ಸ್ ಮಾಡ್ಬೇಕಂದ್ರೆ ನನ್ನ ಜೊತೆ ನೀವು ಡ್ಯಾನ್ಸ್ ಮಾಡ್ಬೇಕು. ಆದ್ರೆ ಫಸ್ಟ್ ಅದಕ್ಕಿಂತ ಮುಂಚೆ ಆಶು ಬೆದ್ರಾ ವೆಂಚರ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವಾಚರ್. ವಾವ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ಯು ಆರ್ ವೆಲ್ಕಮ್ ಹರೀಶ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಹಂಸ ಅವ್ರು ಬಂದ್ರು, 3 ಫ್ಯಾಂಟಾಸ್ಟಿಕ್ ಅಡುಗೆ ಮತ್ತೆ ಮ್ಯಾಂಗೋ ಲಸ್ಸಿ ಮಾಡಿಕೊಟ್ರು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಿಮ್ಮ ಒಂದು ಭಾವಚಿತ್ರ ಮತ್ತೆ 4 ಒಳ್ಳೆ ರೆಸಿಪೀಸ್ ನ ನಮ್ಮ ಇಮೇಲ್ ವಿಳಾಸಕ್ಕೆ ಕಳಿಸ್ಕೊಡಿ. ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನೀವು ನೋಡ್ತಾ ಇದ್ದೀರಾ ಒಗ್ಗರಣೆ ಡಬ್ಬಿ ಸಮ್ಮರ್ ಸ್ಪೆಷಲ್ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಾನು ನಿಮ್ಮ ಮನೆ ಹುಡುಗ ಹರೀಶ್ ರಾಜ್, ಸೈನಿಂಗ್ ಆಫ್. ನಮಸ್ಕಾರ.